ಒನ್ ಟೈಮರ್ ಕೂಡ ಆನ್ ಮಾಡೋಣ. ಓಕೆ, ಹೆಲೋ ಏನಪ್ಪಾ, ಎಲ್ಲ ನಮಸ್ಕಾರ. ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಆದ್ಮೇಲೆ ರಿಲ್ಯಾಕ್ಸ್ ಆದ್ರ ಸ್ವಲ್ಪ? ಟ್ರೈ ಕಲರ್ ಏನಪ್ಪ? Yes, yes. After India win. ರಿಲ್ಯಾಕ್ಸ್ ಎಲ್ಲ ಆದ್ವಿ. ನಾವು ಇಲ್ಲಿ ಕೂಗರ್ಸ್ ಮ್ಯಾಚ್ ಫಸ್ಟ್ ಮ್ಯಾಚ್ ಗೆದ್ಬಿಟ್ಟಿದೀವಿ ಇಲ್ಲಿ. ನಂದು ಏನೋ ಫಸ್ಟ್ ವಿನ್ ಇನ್ ಯು ಎಸ್ ಎ. ಕಾಲ್ಗುಣ ಚೆನ್ನಾಗಿದೆ ಅನ್ಸುತ್ತೆ. ಕೂಗರ್ಸ್ ಅನ್ನೋ ಟೀಮ್ ಒಂದ್ ಮ್ಯಾಚ್ ಗೆದ್ದಿರ್ಲಿಲ್ಲ ಇದುವರೆಗೂ. ಹೋದ್ಮೇಲೆ ಒಂದ್ 4-5 ಮ್ಯಾಚ್ ಅಲ್ಲೇ ಫಸ್ಟ್ ಮ್ಯಾಚ್ ತರ್ಸ್ಕೊಟ್ಟಿದ್ಯಾ. ಕಂಗ್ರಾಚುಲೇಷನ್. ಧನ್ಯವಾದಗಳು. ನಮ್ ಕೈಲಿ ರೋಹಿತ್ ಶರ್ಮಂಗಂತೂ ಕಂಗ್ರಾಚುಲೇಟ್ ಮಾಡಕ್ಕಾಗಲ್ಲ, ದರ್ಶನ್ಗೆ ಕಂಗ್ರಾಚುಲೇಟ್ ಮಾಡ್ಬೋಣ. ಅಯ್ಯೋ ದೊಡ್ಡ ಮಾತು ಇದು. ಆದ್ರೆ ನನಗೆ ಒಂದು ಆನ್ಸರ್ ಬೇಕು ದರ್ಶನ್, ನಿಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಕಡೆಯಿಂದ. ಯಾರು ಕೂಗರ್ಸ್ ಅಂತ ಹೆಸರಿಟ್ಟಿದಂತ? ಕೂಗರ್ಸ್ ಅಂತ ಹೆಸರಿಟ್ರ ನವೀನ್ ಸ್ಯಾಮ್ಸನ್ ಅನ್ಸುತ್ತೆ. ನಾನು ಅದು ಗೊತ್ತಿಲ್ಲ, ಬಟ್ ಅವರೇ ಫಾರ್ಮ್ ಮಾಡಿರೋದು ಟೀಮು ಲಾಸ್ಟ್ ಇಯರ್ ಟೇಬಲ್ ಕೆಳಗಡೆಯಿಂದ ಟಾಪ್ ಅಲ್ಲಿ ಇದ್ರು. ಲಾಸ್ಟ್ ಇಯರ್ ನಾನು ಹೋದಾಗ ಆಲ್ರೆಡಿ 11th ಪೊಸಿಷನ್ ಅಲ್ಲಿ ಇದ್ರು. ಲಾಸ್ಟ್ ಮ್ಯಾಚ್ ಇತ್ತು, ಅಲ್ಲಿಂದ ಶುರು ಮಾಡಿದೆ. ಹಂಗೆ ಹುಡುಗರು ಆಡ್ಕೊಂಡು ನಿನ್ನೆ ಫಸ್ಟ್ ವಿನ್. ತುಂಬಾ ಟಾಪಿಕ್ಸ್ ಶುರು ಆಗಿತ್ತು ಗ್ರೂಪ್ ಅಲ್ಲಿ. ನಮ್ಮ ಇಂಡಿಯಾ ಬ್ಯಾಟಿಂಗ್ ಆಡದ್ಮೇಲೆ ಏನ್ ಡಬ್ಬಾ ತರ ಆಡಿದ್ರು, 82 10 ಓವರ್ಸ್, ಅದಾದ್ಮೇಲೆ ಹಿಂಗ್ ಆಲ್ ಔಟ್ ಆದ್ರು, ಕೇರ್ಲೆಸ್ನೆಸ್ ಹಂಗೆ ಹಿಂಗೆ ಅಂತ. ನಾವು ಸುಮ್ನೆ ಒಂದು ಡಿಸ್ಕ್ಲೇಮರ್ ತರ ಹಾಕಿದ್ವಿ ಒಂದು ಪಾಯಿಂಟ್, ಇವಾಗ್ಲೇ ಮಾತಾಡೋದ್ ಬೇಡ, ಇನ್ನೊಂದು ಟೀಮ್ ಬ್ಯಾಟಿಂಗ್ ಆಗ್ಲಿ ಆಮೇಲೆ ಮಾತಾಡೋಣ ಅಂತ. ಅದಾದ್ಮೇಲೂ ತುಂಬಾ ಪಾಯಿಂಟ್ಸ್ ಬಂತು. ಪಿಚ್ ಏನು ಇಲ್ಲ, ಪಿಚ್ ಎಲ್ಲ ಕರೆಕ್ಟ್ ಆಗಿ ಇತ್ತು, ಹಂಗೆ ಇವ್ರು ಸರಿಯಾಗಿ ಆಡ್ಲಿಲ್ಲ ಅಂತ. ಬಟ್ ನಮ್ ಬುಮ್ರಾ ಅವರು ಎಲ್ಲಾರ್ಗು ತೋರ್ಸಿದ್ರು. ನೈಸ್. ಟಾಪಿಕ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಹೇಗಿದ್ರು. ಸೊ ಈ ಕೂಗರ್ಸ್ ಒಳರ್ಥ ಹೊರರ್ಥ ಎಲ್ಲ ಆಮೇಲೆ ಅರ್ಥ ಮಾಡ್ಕೊಳ್ಳೋಣ ನಿಧಾನಕ್ಕೆ, ವರ್ಲ್ಡ್ ಕಪ್ ಆಗ್ಲಿ. ಸೊ ಶುರು ಮಾಡೋಣ, ಮತ್ತೆ ಟಾಪಿಕ್ ಕಂಟಿನ್ಯೂ ಮಾಡೋಣ. ದರ್ಶನ್ ಸ್ಟಾರ್ಟ್ ಮಾಡಿರೋದು ಏನಪ್ಪಾ ಈಗ ಮ್ಯಾಚ್ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಏನು ನಿಮ್ಮ ವ್ಯೂ? ಅನ್ಬಿಲೀವಬಲ್, ನಂಬಕ್ ಆಗಲ್ಲ. ಎಲ್ಲಾರು ಮೋಸ್ಟ್ಲಿ ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ. ನಮ್ ಗ್ರೂಪ್ ಅಲ್ಲೂ ತುಂಬಾ ಎಲ್ಲ ಅದು ಇದು ಅನ್ಕೊಂಡು ಆಗ್ತಾ ಇತ್ತು. ಒಂದು ವೋಟಿಂಗ್ ಬೇರೆ ಶುರು ಆಗಿತ್ತು. ಇಂಡಿಯಾ ವಿನ್, ಪಾಕಿಸ್ತಾನ್ ವಿನ್, ಇಂಡಿಯಾ ವಿನ್ ಇನ್ ಸೂಪರ್ ಓವರ್, ಪಾಕಿಸ್ತಾನ್ ವಿನ್ ಇನ್ ಸೂಪರ್ ಓವರ್. ಇನ್ನೂ ಒಂದೆರಡು ಆಪ್ಷನ್ ಮರ್ತೋಗಿದೆ, ಅದು ಇಷ್ಟು ಉದ್ದ ಇತ್ತು ಲಿಸ್ಟ್. ಅದಾದ್ಮೇಲೆ ಸೈಲೆಂಟ್ ಆಗೋದ್ರಲ್ಲ. ಆಮೇಲೆ ನೋಡಿದ್ರೆ ಮಿಸ್ಟರ್ ಭಾರ್ಗವ್ ಎಲ್ಲಾರು ಇನ್ವಾಲ್ವ್ ಆಗಿದ್ರು ಗೇಮ್ ಅಲ್ಲಿ, ಅಷ್ಟು ಇಂಟೆನ್ಸ್ ಆಗಿತ್ತು. ಆತರ ಮಲ್ಕೊಂಡ್ ಇನ್ವಾಲ್ವ್ ಆಗಿದ್ನ ಬಾರ್ಗಿ. ನಾನ್ ಮಲ್ಕೋತಾ ಇದ್ದೀನಪ್ಪ, ಮಲ್ಕೊಂತೀನಿ, ಎದ್ಮೇಲೆ ಹೋಗ್ತೀನಿ ಗೆದ್ದಿರ್ತಾರೆ ಇಂಡಿಯಾ ಅಂತ. ನಾನು ಮಲಗ್ಬಿಟ್ಟಿದ್ದೆ. ಮಳೆ ಬಂದಿರ್ಲಿಲ್ಲ ಅಂದ್ರೆ ಟ್ರೈ ಮಾಡ್ಬೋದಿತ್ತಾರ ನೋಡಕ್ಕೆ. ಅಷ್ಟು ಡಿಲೇ ಇಂದ ಆಗ್ಲೇ ಇಲ್ಲ, ಕಣ್ಣು ಎಳದೇ ಬಿಡ್ತು. ಇಟ್ ವಾಸ್ ಆಲ್ ಪ್ಲಾನ್, ಸ್ಕ್ರಿಪ್ಟೆಡ್. ಯಾರು ಮೋದಿದು ಸೆರೆಮನಿ ಮಿಸ್ ಮಾಡಬಾರ್ದು ಅಂತ ಇಟ್ ವಾಸ್ ಆಲ್ ಸ್ಕ್ರಿಪ್ಟೆಡ್. ಸದ್ಯ ಅದು ಇನ್ನೂ ಒಂದು ಲೋಡ್ ಆಗ್ತಾ ಇತ್ತು ಅನ್ಸುತ್ತೆ. ಮ್ಯಾಚ್ ಏನಾದ್ರು ಸೋತೋಗ್ಬಿಟ್ಟಿದ್ರೆ ಮೋದಿ ಇಲ್ಲಿ ತಗೊಂಡ್ರು ಪ್ರಮಾಣ ವಚನ, ಆಮೇಲೆ ಪಾಕಿಸ್ತಾನ್ ಮೇಲೆ ಇಂಡಿಯಾ ಸೋತೋದ್ರು. ಸದ್ಯ ಅದ್ ಆಗಕ್ ಬಿಡ್ಲಿಲ್ಲ ಬುಮ್ರಾ ಅವರು. ಪೊಲಿಟಿಕಲ್ ಆಗದ್ ಬೇಡ, ಬರೋಣ ಅದಕ್ಕೆ. ಭಾರ್ಗವ್, ರೀಪ್ಲೇ ನೋಡಿದ್ಯಲ್ಲಪ್ಪ, ಏನಾಯ್ತು ನಿನ್ಗೆ? ಹೆಂಗೆ ಅನ್ಸ್ತು? ಬೌಲಿಂಗ್ ರೀಪ್ಲೇ ಅಂತೂ ಖಂಡಿತ ನೋಡಿದೆ. ಮ್ಯಾಚ್ ಎಲ್ಲಾ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ತರ ಹೈ ವೋಲ್ಟೇಜ್. ಬಟ್ ಇದು ಇವಾಗ ನಾನು ಅದೇ ಅನ್ಕೋತಿದ್ದೆ. ನಿನ್ನೆ ಆಕ್ಚುಲಿ ನಾನು ನೋಡ್ತಾ ಇದ್ದಾಗ ಲಾಸ್ಟ್ ಇಯರ್ ಆಗಷ್ಟು ಅಥವಾ ಇದಕ್ಕಿಂತ ಮುಂಚೆ ಇದ್ದಷ್ಟು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗೆ ಆ ಜೋಶ್ ಏನಕ್ಕಿಲ್ಲ ಅಂತಮ್ಮ. ಅಂದ್ರೆ ನನಗ್ ಸುಸ್ತಾಗಿತ್ತು, ಟ್ರಿಪ್ ಹೋಗಿ ಬಂದಿದ್ದು, ಅದು ಒಂದು ಸೆಕೆಂಡರಿ ಇದ್ರೆ, ಎಲ್ಲೋ ಒಂದ್ ಕಡೆ ಸ್ಟ್ಯಾಂಡರ್ಡ್ ಆಫ್ ಕ್ರಿಕೆಟ್ ಅವ್ರದ್ದು, ಪಾಕಿಸ್ತಾನ ಅವ್ರದ್ದು. ಇಂಡಿಯಾಗ ನಾವು ನಿಜವಾಗ್ಲೂ ಅವ್ರನ್ನ ಥ್ರೆಟ್ ಅನ್ಕೋತಾ ಇದೀವ, ಆಗತ್ತಾ ಅವ್ರಿಗೆ ಗೆಲ್ಲಕ್ಕೆ ಅನ್ನೋದೇ ಒಂದು ಕ್ವೆಶನ್ ಇತ್ತು. ನಿನ್ನೆ ಏನಾನೋ ಪಾಕಿಸ್ತಾನ್ ಗೆದ್ದಿದ್ರು ಇಂಡಿಯಾ ಮೇಲೆ. ಯಾವ್ದೋ ಒಂದ್ ಮ್ಯಾಚ್ ಅವ್ರು ಹೇಳಿದ್ನಲ್ಲ ದರ್ಶಿ, ನ್ಯೂಜಿಲೆಂಡ್ ಗೆದ್ದಿದ್ದು ಇವರು ಯಾರು, ಅಫ್ಘಾನಿಸ್ತಾನ್ ಗೆದ್ದಿದ್ದು ಫ್ಲೂಕ್ ನ್ಯೂಜಿಲೆಂಡ್ ಮೇಲೆ ಅಂತ. ಅದರದ್ದು ಇನ್ನೊಂದು ಟಾಪಿಕ್ ಮಾತಾಡೋಣ, ನಾನು ಇನ್ನ ನಂಬಲ್ಲ ಅದು. ಅದೇ ತರ ಗೆದ್ದಿದ್ರು ಪಾಕಿಸ್ತಾನ್ ಗೆದ್ದಿದ್ರೆ ನಿನ್ನೆ ಫ್ಲೂಕ್ ಅಲ್ಲಿ ಅಷ್ಟೇ. ಕಾಂಪಿಟೇಟಿವ್ನೆಸ್ ಇಂಡಿಯಾ ಕ್ರಿಕೆಟ್ ಅಲ್ಲಿ ಹೆಂಗಿದೆ ಅಂದ್ರೆ ಪಾಕಿಸ್ತಾನ್ ಹತ್ರನೂ ಬರಕ್ಕಾಗಲ್ಲ.
ಕರೆಕ್ಟ್. ಪಾಕಿಸ್ತಾನ್ ಅನ್ನೋದು ಬೇಡ, ಪ್ಯಾನಿಕ್ಸ್ತಾನ್ ಅನ್ನೋಣ ಇವಾಗ. ಪ್ಯಾನಿಕ್ಸ್ತಾನ್. ಪ್ಯಾನಿಕ್ ಸ್ಥಾನ. ಓಕೆ, ಚೆನ್ನಾಗಿದೆ ಹೆಸರು. ಸೊ ಎವ್ರಿ ಬಾಲ್ ನೋಡಿರೋ ರವಿ ಏನಪ್ಪ ಹೆಂಗಿತ್ತೆ ಎನರ್ಜಿ ನೋಡ್ಬೇಕಾರೆ? ಲೈಕ್ ನನಗೆ ಎನರ್ಜಿ ಇರ್ಲಿಲ್ಲ ಅಷ್ಟೇ ನೋಡಕ್ಕೆ, ಆದ್ರೆ ಇಂಟೆನ್ಸ್ ಕ್ರಿಕೆಟ್ ಲೈಕ್ ಮಜಾ ಆಯ್ತು. ಅಟ್ಲೀಸ್ಟ್ ಲೈಕ್ ಪಾಕಿಸ್ತಾನ್ ಬ್ಯಾಟಿಂಗ್ ಬಿಡಿ, ಮೀನ್ಸ್ ಫಸ್ಟ್ ಇಂಡಿಯಾ ಬ್ಯಾಟಿಂಗ್ ಆಡ್ತಾ ಇರೋವಾಗ ಕಂಡೀಷನ್ಸ್ ಅಂತೂ ಸಕ್ಕದಾಗಿತ್ತು ಬೌಲಿಂಗ್ ಮಾಡಕ್ಕೆ. ಆ ಲೈಕ್ ರೋಹಿತ್ ಶರ್ಮಾ ಲಕ್ ವಿತ್ ಟಾಸ್ ಅಗೇನ್ ಕಂಟಿನ್ಯೂಸ್ ಮಿಸ್ ಮಾಡ್ದ. ಪಾಕಿಸ್ತಾನ್ ಏನೋ ಬ್ಯಾಟಿಂಗ್ ಆಡಿದಿದ್ರೆ ಫಸ್ಟ್ ಐ ಥಿಂಕ್ 70 ರನ್ಗೆ ಆಲ್ ಔಟ್ ಆಗ್ತಾ ಇದ್ರು. ಆ ತರ ಇತ್ತು ಸ್ವಿಂಗು ಸೀಮು ಅದೆಲ್ಲ. ಆ ತರ ಅಸಿಸ್ಟ್ ಕಡಿಮೆ ಆದ್ರೂ ಬಿಕಾಸ್ ಸನ್ ವಾಸ್ ಬೀಟಿಂಗ್ ಡೌನ್ ಇನ್ ದ ಆಫ್ಟರ್ನೂನ್, ಬರೀ ಸೀಮ್ ಆಗ್ತಾ ಇತ್ತು ಇಂಡಿಯನ್ಸ್ಗೆ. ಇಂಡಿಯನ್ಸ್ ಬೋಲ್ಡ್ ಔಟ್ ಸ್ಟ್ಯಾಂಡಿಂಗ್ ಸಕ್ಕದಾಗಿತ್ತು. ಲೈಕ್ ದ 3 ಸೀಮರ್ಸ್ ಅಂಡ್ ಅಕ್ಷರ್ ಪಟೇಲ್ ಬೌಲಿಂಗ್ ಕೊಟ್ಟಾಗಲ್ಲ 2 ರನ್ ಓವರ್ 3 ರನ್ ಓವರ್ 4 ರನ್ ಓವರ್ ಐ ಥಿಂಕ್ ಫುಲ್ ಚೇಂಜ್ ಮಾಡ್ದ ಗೇಮ್. ಇಟ್ ವಾಸ್ ಸಕ್ಕದಾಗಿತ್ತು ಮ್ಯಾಚ್ ನೋಡಕ್ಕೆ. ಪ್ರಾಪರ್ ಟೀಮ್ ಎಫರ್ಟ್, ಹೌದು. ನೋ ಡೌಟ್. ಆಕ್ಚುಲಿ ಮ್ಯಾಚ್ ಅಲ್ಲಿ Yeah. ಟಾಪ್ ಆರ್ಡರ್ ಓಕೆ, ಅದು ಬಾಲ್ ಟ್ರಾವೆಲ್ ಆಗ್ತಿರ್ಲಿಲ್ಲ ಇಬ್ರದ್ದು. ಒಂದು ಮೇ ಬಿ ರೋಹಿತ್ ಅಂಡ್ ವಿರಾಟ್ ಸ್ಟಾರ್ಟ್ ಮಾಡಿದ ಮೈಂಡ್ ಸೆಟ್ ಬೇರೆ ತರ ಇತ್ತು. ದೇ ಲುಕ್ ಟು ಅಟ್ಯಾಕ್ ಅಂಡ್ ಐ ಥಿಂಕ್ ನಾವು ನೋಡಿದ್ರೆ ಬಾಲ್ ವಾಸ್ ನಾಟ್ ಕಮಿಂಗ್ ಆನ್ ಟು ದ ಬ್ಯಾಟ್. ಎಲ್ಲರೂ ಲೈಕ್ ಎಕ್ಸೆಪ್ಟ್ ಹಾರ್ದಿಕ್ ಪಾಂಡ್ಯ ವಿಕೆಟ್ ಬಿಟ್ರೆ ಎಲ್ಲರೂ ಅರ್ಲಿಯಾಗಿ ಆಡೇ ವಿಕೆಟ್ ಕೊಟ್ಟಿದ್ದು. ಈವನ್ ಹಾರ್ದಿಕ್ ಪಾಂಡ್ಯದು ದಟ್ ಶಾಟ್ ಇಂಡಿಯಾದ ಯಾವ ಗ್ರೌಂಡ್ ಹೋಗಿದ್ರು ಕ್ಲಿಯರ್ ಆಗಿ ಸಿಕ್ಸರ್. ಹೆವಿ ಇತ್ತು ಅನ್ಸುತ್ತೆ. ಗ್ರೌಂಡ್ ಡೈಮೆನ್ಷನ್ ಅರ್ಥ ಮಾಡ್ಕೊಂಡಿದ್ದೆ ಓನ್ಲಿ ಅಕ್ಷರ್ ಪಟೇಲ್. ಅವ್ನು ಹೊಡೆದಿದ್ 2-3 ಬೌಂಡ್ರಿನೂ ಅಷ್ಟೇ, ಒಂದ್ ಕೀಪರ್ ತಲೆ ಮೇಲೆ ಹೊಡೆದ, ಒಂದ್ ಬೌಲರ್ ತಲೆ ಮೇಲೆ ಅಲ್ಲ ಕೆಲವೊಂದು ಸರಿ ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು ಅಂತಾರಲ್ಲ, ಅದು ರಿಷಬ್ ಪಂತದು ಆಟಿಟ್ಯೂಡ್. ಅರ್ಥ ಏನಕ್ ಮಾಡ್ಕೋಬೇಕು, ಆಡ್ಬೇಕು ಅಷ್ಟೇ. ಬಾಲ್ ಹಾಕಿದ್ರೆ ಹೊಡಿಬೇಕು ಗುರು ಅಷ್ಟೇ. ಅಷ್ಟು ಮಿಸ್ ಮಾಡಿ 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 ಅಂದ್ರೂ ಒಂದೆರಡು ಹೊಡೆದ ಮಧ್ಯದಲ್ಲಿ ಎಲ್ಲ ಹೇಳ್ತಾನೆ ಇದ್ರು. ಯಾವ್ದೋ ಒಂದ್ ಪಾಯಿಂಟ್ ಅಲ್ಲಿ ಪಾಕಿಸ್ತಾನ್ ಬ್ಯಾಟಿಂಗ್ ಆಡುವಾಗ ಒಂದು ಶಾದಾಬ್ ಯಾವ್ದೋ ಒಂದ್ 3 ಬಾಲ್ ಮಿಸ್ ಮಾಡ್ತಾನೆ. ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಯ್ತು ಅವ್ರಿಗೆ ಮ್ಯಾಚ್ ಅಂತ. ಅದೇ ತರ ರಿಷಬ್ ಬೇಜಾನ್ ಮಿಸ್ ಮಾಡ್ದ, ಬಟ್ ಅಂದ್ರೂ ಟ್ರೈ ಮಾಡೋದಂತೂ ಬಿಡ್ಲಿಲ್ಲ. ಬಟ್ ಆಲ್ ಸೆಟ್ ಅಂಡ್ ಡನ್, ಟೋಟಲ್ ಕ್ರೆಡಿಟ್ ಅಂತೂ ಇಂಡಿಯನ್ ಬೌಲರ್ಸ್ಗೆ ಹೋಗ್ಬೇಕು, ಅದರಲ್ಲೂ ಬೌಲಿಂಗ್ ಲೀಡರ್ ಬೂಮ್ರಾ. ಸೊ ಅದಂತೂ ಹೋಗ್ಬೇಕು, ಬಟ್ ಪಾಕಿಸ್ತಾನ್ ಟೀಮ್ಗೂ ಕೊಡ್ಬೇಕು ಅನ್ಸುತ್ತೆ ಅದು ಕ್ರೆಡಿಟ್. ಕೊಡೋಣ, ಫುಲ್ ಕ್ರೆಡಿಟ್ ಕೊಡೋಣ. ಅದರದ್ದು ಪ್ಯಾನಿಕ್ಸ್ತಾನ್ ಕ್ರೆಡಿಟ್ ಐ ಥಿಂಕ್ ವರ್ಲ್ಡ್ ಕಪ್ ಆದ್ಮೇಲೆ ಒಂದ್ ಜಿಂಬಾಬ್ವೆ ಟೂರ್ ಆರ್ಗನೈಸ್ ಮಾಡ್ತಾ ಇದಾರೆ, ಅವಾಗ ಕ್ರೆಡಿಟ್ ಕೊಡ್ಬೋದು. ಮೊರಲ್ ಅಲ್ಲೂ ಬೂಸ್ಟಿಂಗ್ ಸೋಲ್ತಾರಪ್ಪ, ಅಲ್ಲೂ ಸೋಲ್ತರ ಇದಾರೆ ಇವಾಗಿರೋ ಎಂಟೈರ್ ಮೈಂಡ್ ಸೆಟ್ ಅವ್ರದ್ದು ಕಾಂಬಿನೇಷನ್ ನೋಡಿದ್ರೆ. ಅಲ್ಲ, ಇಂಡಿಯಾ ಬೌಲಿಂಗ್ ಅಪ್ರಿಶಿಯೇಟ್ ಮಾಡಕ್ಕಿಂತ ಮುಂಚೆ ನನಗೆ ನಿನ್ನೆ ಒಂದು ಶಾಕರ್ ಏನು ಅಂತಂದ್ರೆ, ವಿರಾಟ್ ಕೊಹ್ಲಿ ವಿಕೆಟ್ ಎತ್ತಕ್ಕೆ ಅಷ್ಟೊಂದು ಪ್ಲಾನ್ ಮಾಡಿ ಅಷ್ಟು ಯಾವಾಗಿಂದ ಈ ತರ ಪ್ಲಾನಿಂಗ್ ಎಲ್ಲ ಶುರು ಮಾಡ್ಬಿಟ್ರು ಅನ್ನೋದು ಆಶ್ಚರ್ಯ ಆಯ್ತು. ಅಲ್ಲಿಂದ ತೆಗೆದ್ಬಿಟ್ಟು ಪಾಯಿಂಟ್ ಅಲ್ಲಿ ನಿಲ್ಸ್ಕೊಂಡು ವಿಕೆಟ್. ಮಳೆ ಬಂದಿತ್ತಲ್ಲ, ಟೈಮ್ ಸಿಕ್ಕಿತ್ತು. ಅಲ್ಲ, ವಿರಾಟ್ ಕೊಹ್ಲಿ ಎಷ್ಟು ಭಯ ಇದೆ ಅವ್ರಿಗೆ ಅಂತಂದ್ರೆ, ಇಂಡಿಯಾ ಮ್ಯಾಚ್ ಗೆದ್ಮೇಲೆ ಅವ್ರು ಸೆಲೆಬ್ರೇಟ್ ಮಾಡ್ಲಿಲ್ಲ, ವಿರಾಟ್ ಕೊಹ್ಲಿ ವಿಕೆಟ್ ಅವ್ರು ಎದ್ದಾಗ ಸೆಲೆಬ್ರೇಟ್ ಮಾಡಿದ್ರು. ಹಂಗ್ ಹೊಡೆದಿದಾರಪ್ಪ ಅವನು. ಎಷ್ಟು ನೆನ್ನೆ ತನಕ ಎಕ್ಸಾಕ್ಟ್ಲಿ ಅದೇ ಹೇಳಕ್ ಬಂದೆ. 300+ ಆವರೇಜ್. ಹಬ್ಬ ಚಾನ್ಸೇ ಇಲ್ಲ. ಓನ್ಲಿ 1 ಬ್ಯಾಟ್ಸ್ಮನ್ ಅಂತೆ, ಐ ಮೀನ್ ಎಂಟೈರ್ ಇದ್ರಲ್ಲಿ 1 ನೇಷನ್ ಅಲ್ಲಿ ಈ ತರ ಹೊಡೆದು 300+ ಆವರೇಜ್ ಇಟ್ಕೊಂಡಿದ್ರು. ಅವ್ರ ಕನ್ಸಲ್ಲೂ ಬರ್ತಿದ್ದ ಅನ್ಸುತ್ತೆ ಹಿಂದಿನ ದಿನ. ವಿರಾಟ್ ಕೊಹ್ಲಿ ಲಾಸ್ಟ್ ಮ್ಯಾಚ್ ಬೌಲಿಂಗ್ ಎಲ್ಲ ಫ್ರೆಂಡ್ಲಿ ಇದ್ದಿದ್ದಾಗ ಏನಂತಾರೆ, ಒಂದ್ ಟೈಮ್ ಅಲ್ಲಿ ವಿವಿಯನ್ ರಿಚರ್ಡ್ಸ್ ಹೆಂಗ್ ಭಯ ಪಡ್ತಾ ಇದ್ರು ಜನ ಬ್ಯಾಟ್ ಇಟ್ಕೊಂಡ್ ಬಂದ್ರೆ, ಆ ತರ ವಿರಾಟ್ ಕೊಹ್ಲಿ ನೋಡಿದ್ರೆ ಪಾಕಿಸ್ತಾನ ಅವ್ರಿಗೆ ಭಯ ಆಗ್ತದೆ. ಪಾಕಿಸ್ತಾನ ಒಬ್ರಿಗೆ ಅಲ್ಲ, ಆಸ್ಟ್ರೇಲಿಯನ್ಗೂ ಹಂಗೆ. ಅದೇ ಆ ಟೆಸ್ಟ್ ಸೀರೀಸ್ ನೋಡಿದ್ರೆ ಗೊತ್ತಾಗತ್ತೆ. ಬರೀ ಅವನ ಮೇಲೆ ಫೋಕಸ್, ಅವ್ನಿಗೇನೋ ಹೇಳ್ಬಿಟ್ರು ದಯವಿಟ್ಟು. ಜಸ್ಟಿನ್ ಲ್ಯಾಂಗರ್ ಕರೆಕ್ಟ್. ಬರೋಣ ಆ ಟಾಪಿಕ್ ಸಪರೇಟ್ ಆಗಿ ತಗೊಳ್ಳೋಣ. ಐ ಥಿಂಕ್ ಅದನ್ನ ಮಾಡ್ಬೇಕು ಅಂತಿದ್ವಿ ಬಿಟ್ವೀನ್ IPL ಅಂಡ್ ವರ್ಲ್ಡ್ ಕಪ್, ಬಟ್ ಸಮ್ ಅದರ್ ಡೇ. ಇನ್ನು ಗ್ರೇಟ್ನೆಸ್ ಮುಗ್ದಿಲ್ವಲ್ಲ. Anyways, okay, carrying on with our bowling. So ಭಾರ್ಗವ್, ಬೂಮ್ರಾ ಬಗ್ಗೆ ಒಂದೆರಡು ಮಾತು ಹಿಂಗೆ ವಸಿ ಬರ್ಲಿ. ಬೂಮ್ರಾ ಬಗ್ಗೆ ಆಕ್ಚುಲಿ ನಾವು ಲೆಜೆಂಡರಿ ಬೌಲರ್ಸ್ ಅಂತ ಅದೇ ನಾನು ಹೇಳ್ತಾನಲ್ಲ, ಇವಾಗ ವೆಸ್ಟ್ ಇಂಡೀಸ್ ಟೈಮ್ ಅಲ್ಲಿ ಅಥವಾ ನಾವು ಈ ಲೈಕ್ ಬ್ಯಾಕ್ ಇನ್ ದೋಸ್ ಈ 70s 80s ಅಲ್ಲಿ ಒಂಥರ ಆ ಪೇಸ್ ಅಟ್ಯಾಕ್ ಅಂದ್ರೆ ಒಬ್ರೊಬ್ರದ್ದು ಹೆಸರು ತಗೋತಾ ಇದ್ವಿ. ಹೀಸ್ ಕಮ್ ಆಫ್ ದಿ ಏಜ್. ನನ್ಗೆ ಐ ಥಿಂಕ್ ಜಹೀರ್ ಖಾನ್ ಇಂಡಿಯಾಗೆ ಆಸ್ ಅ ಬೌಲರ್ ಸ್ಪಿಯರ್ ಹೆಡ್ ಆದ್ಮೇಲೆ
ಬಂದಿರೋಂತ ಬೌಲರ್ ಫಾರ್ ಅ ಲಾಂಗ್ ಟೈಮ್, ಎನಿ ಕಂಡೀಷನ್, ಎನಿ ಪಿಚ್, ಎನಿ ಫಾರ್ಮ್ಯಾಟ್, ಜಸ್ಪ್ರೀತ್ ಬುಮ್ರಾನೇ ಗುರು. ಅವ್ರ ತರ ಅಡಾಪ್ಟಬಿಲಿಟಿ ಅಂದ್ರೆ ಒಂದ್ ಟೈಮ್ ಅಲ್ಲಿ ಎಷ್ಟು ಮೀಮ್ ಮಾಡಿ ನಾವು ಒಂದು ಆ ಲಾಸ್ಟ್ ವರ್ಲ್ಡ್ ಕಪ್ ಅವೈಲಬಲ್ ಇಲ್ದಿದ್ದಾಗ ಏನದು ಅದು ಯಾವ್ದೋ ಒಂದ್ ಮೀಮ್ ಓಡ್ತಾ ಇತ್ತಲ್ಲ, ಅಪ್ತೋ ಶರಮ್ ಕರೋ ಅನ್ಕೊಂಡು ಏನೋ ಅವ್ನ್ಗೆ ಎಷ್ಟು ಟ್ರೋಲ್ ಮಾಡಿದ್ದು, ಎಷ್ಟು ಎಲ್ಲಾನು ಪಕ್ಕಕ್ಕಿಟ್ಟು ಗುರು ನಾನ್ ಬಂದ್ರೆ ನನ್ನನ್ನ ಅಲ್ಲಾಡ್ಸಕ್ ಆಗಲ್ಲ ಗುರು ನೀವು, ಅದೇ ನನ್ ಆಡ್ಬಿಡಿ ನೋಡೋಣ ನನ್ಗೆ ಅದನ್ನ ಅಂತ. ಅವ್ನ್ ಯಾವ ಪಿಚ್ಚು ಮ್ಯಾಟ್ರ್ ಆಗಲ್ಲ, ಯಾ ಗ್ರೌಂಡ್, ಯಾ ಕಂಡೀಷನ್. ಬರೀ ಒಂದು ಲೈಕ್ ಐ ವಾಚ್ ದಟ್ ಗೇಮ್, ಲೈಕ್ 4 ಓವರ್ ಅಲ್ಲಿ ಐ ಥಿಂಕ್ ಈಸ್ ಬಾಲ್ಡ್ 1 ಯಾರ್ಕರ್. ವಿ ನೋ ಎಷ್ಟು ಚೆನ್ನಾಗಿ ಯಾರ್ಕರ್ ಆಗ್ತಾನೆ ಅಂದ್ರೆ, ನಿದ್ದೆಯಿಂದ ಬೆಳಗ್ಗೆ ಎದ್ದು ಬಂದು ಯಾರ್ಕರ್ ಹಾಕು ಅಂದ್ರೆ ಆಗ್ತಾನೆ. ಆದ್ರೆ ಈ ವಾಸ್ ಸೋ ಅಡಾಪ್ಟಬಲ್. ಯಾವಾಗ ಬೇಕಾದ್ರೂ ಪಿಚ್ ಅಲ್ಲಿ ಯಾರ್ಕರ್ ಬೇಡ, ಲೆಂತ್ ಹಾಕಿದ್ರೆ ಆಡಕ್ ಆಗಲ್ಲ. ಹಿ ಜಸ್ಟ್ ಯೂಸ್ ದಟ್. ಐ ಥಿಂಕ್ ಅದೇ ಹೇಳಿದ್ದು, ಇಟ್ಸ್ ನಾಟ್ ಲೈಕ್ ಸುಮ್ನೆ ಶೇರ್ ಪೇಸ್ ನಾನು ಬಂದ್ ಹಾಕ್ತೀನಿ ಗುರು, ನನ್ನ ಬೌಲಿಂಗ್ ಅಲ್ಲಿ ನನ್ಗೆ ಸ್ವಿಂಗು ಇದೆಲ್ಲ ಇದೆ. ಅವನಷ್ಟು ಥಿಂಕಿಂಗ್ ಬೌಲರ್, ರೈಟ್ ಟೈಮ್ ಅಲ್ಲಿ ಸ್ಲೋವರ್ ಒನ್ ಗಳು ಡಿಸೆಪ್ಟಿವ್ ಬೌಲಿಂಗ್ ಮಾಡೋದಾಗ್ಲಿ, ಯಾರ್ಕರ್ ಯಾವಾಗ ಹಾಕ್ಬೇಕು ಅನ್ನೋದಾಗ್ಲಿ, ಬೌನ್ಸರ್ ಎಲ್ಲ ಹಾರ್ದಿಕ್ ಪಾಂಡ್ಯ ಅದು ಸ್ಟ್ರೆಂತ್ ಬೌನ್ಸರ್ ಆಗ್ತಾ ಇದ್ರೆ, ಜಸ್ಪ್ರೀತ್ ಬುಮ್ರಾ ಒಂಥರ ಬೌನ್ಸರ್ ನ ಎಂತ ವೆಪನ್ ಆಗಿ ಇಟ್ಕೊಂಡಿದ್ದಾರೆ ಅಂದ್ರೆ, ಅವ್ರದ್ದು ಅದೇ ಹೇಳೋದು, ಬ್ಯಾಟರ್ ಏನ್ ಹಾಕ್ಬೋದು ಈ ಬಾಲು ಅನ್ನೋದೊಂದ್ ಅಂದಾಜಲ್ಲಿ ಇರುತ್ತೆ ಬ್ಯಾಟರ್ ಗಳಿಗೆ. ಇವಾಗ ನಾವೆಲ್ಲ ಆಡ್ತಾದಾಗ ಓಕೆ ಈ ಬೌಲರ್ ನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ, ಬಟ್ ಬುಮ್ರಾಗೆ ನೀವ್ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಇವಾಗ ಸ್ಪಿನ್ನರ್ ಗೆ ಒಂದ್ 6 ವೇರಿಯೇಷನ್ ಇರುತ್ತೆ ಅಂದ್ರೆ, ಬುಮ್ರಾ ಮೀಡಿಯಂ ಪೇಸರ್ ಒಂದ್ 10 ವೇರಿಯೇಷನ್ ಇಟ್ಟಿದ್ದಾರೆ. ಹೌದು, ಸೀರಿಯಸ್ಲಿ. ಯಾಕೆ ಅಂದ್ರೆ ಆ 2 ಓವರ್ ರವಿ ಹೇಳ್ದಂಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂದ್ರೆ, ಆ ಬಿಲ್ಡ್ ಮಾಡಿದವರು ಒಂದೊಂದು ಡಿಫ್ರೆಂಟ್ ಲೆಂತ್ ವೇರಿ ಮಾಡಿ 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 ಕೊನೆಗೆ ಏನಾಯ್ತು, ಫುಲ್ ಟಾಸ್ ಲೆಗ್ ಸ್ಟಂಪ್ ಅಲ್ಲಿ ಇಫ್ತಿಕಾರ್ ಅಹ್ಮದ್ಗೆ ಫುಲ್ ಟಾಸ್ ಹಾಕಿದ್ರು. ಅವ್ರಿಗೆ ಯಾವ ಕಾನ್ಫಿಡೆನ್ಸ್, ಅದ್ ಆಕ್ಚುಲಿ ಸ್ವಲ್ಪ ಹಿಂಗ್ ಹೊಡೆಯೋದೇ ಬೇಕಾಗಿರ್ಲಿಲ್ಲ. ಮೇ ಬಿ ಡೈರೆಕ್ಷನ್ ಕೊಟ್ಟಿದ್ರೆ ಹೊಟ್ಟೋಗಿರೋದು. ತಾಗದ್ ಬಾರ್ಸ್ಬೋಣ ಅಂತ ಹೊಡೆದಿದ್ದು, ಅದ್ ನೋಡಿದ್ರೆ ತಲೆ ಮೇಲೆ ಇಲ್ಲೇ ಹೊಡ್ಕೊಂಡ ಅವನು, ಎಲ್ಲೋ ಇದ್ರು ನೋಡ್ತಿರ್ತಾನೆ. ಸೊ ಅಷ್ಟು ಬಿಲ್ಡ್ ಆಗಿ ಕೊನೆಗೆ 1 ವಿಕೆಟ್, ಚಾನ್ಸೇ ಇಲ್ಲ. ಬಾರ್ಗಿ ಹೇಳ್ದಂಗೆ ಈ ಜನರೇಷನ್ ಲೆಜೆಂಡ್ ಅಂತಾನೆ ಹೇಳ್ಬೇಕು. ಯಾ, ಅಂಡ್ ಏಬ್ಲಿ ಸಪೋರ್ಟೆಡ್ ಬೈ ದ ಕಮ್ಬ್ಯಾಕ್ ಮ್ಯಾನ್ ಹಾರ್ದಿಕ್ ಪಾಂಡ್ಯ. ಸೊ ಐ ಥಿಂಕ್ ಸ್ಪೆಲ್ ವೈಸ್ ವೆರಿ ಇಂಪಾರ್ಟೆಂಟ್ ಸ್ಪೆಲ್, 24 for 2 ಸಖತ್ ಇಂಪಾರ್ಟೆಂಟ್ ಸ್ಪೆಲ್. ಅಂಡ್ 4 ಓವರ್ ಹಾರ್ದಿಕ್ ಪಾಂಡ್ಯ ಇಂದ ಬೇಕು ಅಂತಾನೆ ಹಾರ್ದಿಕ್ ಪಾಂಡ್ಯ ಟೀಮ್ ಅಲ್ಲಿ ಇರೋದು, ಫುಲ್ ಪೈಸಾ ವಸೂಲು. ರವಿ ಹೌದು. ಅಂಡ್ ಆ 2 ವಿಕೆಟ್ ತೆಗ್ದಿದ್ದು ಅಷ್ಟೇ, ಇಟ್ ವಾಸ್ ಪ್ಲಾನ್ಡ್. ಲೈಕ್ ಅವ್ನ್ಗೆ ಯಾವಾಗ ಶಾರ್ಟ್ ಪಿಚ್ ಹಾಕ್ಬೇಕಾಗಿತ್ತು, ಈ ಫಾಲೋಡ್ ದ ಬ್ಯಾಟ್ಸ್ಮನ್, ವಿಕೆಟ್ ಸಿಕ್ತು. ಲೈಕ್ ಇವನ್ ಸಕಲ ಆಗ್ದ, ಅವ್ನ್ ಬೌಲಿಂಗು ಚೆನ್ನಾಗಿತ್ತು. ನಾಟ್ ಜಸ್ಟ್ ಹಾರ್ದಿಕ್, ಈಸ್ ಕಮ್ ಅ ಲಾಂಗ್ ವೇ. ಇಲ್ಲಿ ಅಂತೂ ಲೈಕ್ ಫ್ರಮ್ ವಾಟ್ ವಿ ವಾಚ್ಡ್ ಇನ್ IPL ಟು ಇವಾಗ ಕಾನ್ಫಿಡೆನ್ಸ್ ಬೇರೆ. ಐ ಥಿಂಕ್ ರೋಹಿತ್ ಶರ್ಮಾ ಇಸ್ ಡೂಯಿಂಗ್ ಹಿಸ್ ಬಿಟ್ ಟು ಗೆಟ್ ದ ಕಾನ್ಫಿಡೆನ್ಸ್ ಬ್ಯಾಕ್ ಟು ಆಫ್ ಆಲ್ ದ ಬೌಲರ್ಸ್. ಅವಂದು ಅಷ್ಟೇ, ಸಿರಾಜ್ದು ಅಷ್ಟೇ. ಐ ಥಿಂಕ್ ಸಿರಾಜ್ 4 ಓವರ್ ಅಲ್ಲಿ ಒಂದೇ ಒಂದ್ ಬ್ಯಾಟ್ ಬಾಲ್ ವಾಸ್, ಐ ಥಿಂಕ್ ಏನೋ ನೋ ಬಾಲ್ ಆಗ್ದ. ಲಕ್ಕಿಲಿ ಫ್ರೀ ಡಿಡ್ ನಾಟ್ ಕಾಸ್ಟ್ ಅಸ್ ಮಚ್. So all round, the 3 pacers or like 4 pacers bowled extremely well. ನಮ್ದು ಇಂಡಿಯನ್ ಪಾಡ್ಕಾಸ್ಟ್ ಅಲ್ಲಿ ನಾವು ಅದ್ರ ಬಗ್ಗೆ ಹೇಳಿದ್ವಿ ಅನ್ಸುತ್ತೆ. ಸಿರಾಜ್ ಅಂಡ್ ಇಂಡಿಯನ್ ಜರ್ಸಿ ಇಸ್ ಅ ಬೀಸ್ಟ್ ಆಲ್ ಟುಗೆದರ್. ಬೇರೆನೆ ಇನ್ನೊಬ್ಬ ಆಡ್ ಮಾಡ್ಕೊಳ್ಳಿ, ಹಾರ್ದಿಕ್ ಪಾಂಡ್ಯ. ಇಲ್ಲ, ಹಾರ್ದಿಕ್ ಪಾಂಡ್ಯನು ಯಾಕೆಂದ್ರೆ ಅವನ್ ಮೈಂಡ್ ಸೆಟ್ IPL ಆದ್ಮೇಲೆ ಎಲ್ಲ ಅಷ್ಟೊಂದ್ ಟ್ರಾಲ್ ಮಾಡಿ ಹೆಂಗಿರ್ಬೇಡ, ಅಂಡ್ ಅದಾದ್ಮೇಲೆ ವರ್ಲ್ಡ್ ಕಪ್ ಬಂದ್ಬಿಟ್ಟು ಈ ರೀತಿ ಬೌಲಿಂಗ್ ಹಾಕ್ಬೇಕು ಅಂದ್ರೆ ಎಲ್ಲಾ ಕ್ರೆಡಿಟ್ ಅವ್ರು ಕೊಡ್ಲೇಬೇಕು. ಐ ಥಿಂಕ್ ಇಂಡಿಯನ್ ಜರ್ಸಿ ಪ್ರೂವ್ ಮಾಡ್ತಾ ಇದೆ ಅನ್ಸ್ತಾ ಇದೆ ಅವ್ರಿಗೆ. ಅಂಡ್ ಪರ್ಫೆಕ್ಟ್ ಆನ್ಸರ್ ಎಲ್ಲಾ ಟ್ರೋಲರ್ಸ್ಗೂ. ನೋಡ್ರಪ್ಪ, ಹಾರ್ದಿಕ್ ಪಾಂಡ್ಯ ಅದು ಕಂಪ್ಲೀಟ್ ಆಗಿ ಅಗ್ರಿ ಮಾಡಲ್ಲ ಇಂಡಿಯನ್ ಜರ್ಸಿ. ಅಂದ್ರೆ ನಾನು ಚೆನ್ನಾಗಿ ಆಡ್ಲಿಲ್ಲ ಅಂತಲ್ಲ, ಅವ್ರ ಬ್ಯಾಟಿಂಗ್ ನನ್ಗೆ ಐ ಸ್ಟಿಲ್ ಹ್ಯಾವ್ ಮೈ ಓನ್ ಡೌಟ್ಸ್. ಆತರ ಬಾಲ್ ನಿನ್ಗೆ ಎಷ್ಟ್ ರನ್ ಬಂತೋ ಬರ್ಲಿ ಗುರು ಈ ಪಿಚ್ ಅಲ್ಲಿ ಅಂತ ಆಡೋ ಬದ್ಲು, ನಾನ್ ಸ್ಟ್ರೈಕ್ ತಗೊಂಡು ಏನೋ ಬೌಂಡ್ರಿ ಹೊಡೆಯೋದಷ್ಟು ಈಸಿ ಆಗ್ಬಿಟ್ಟಿದ್ರೆ ಆ ಕಾಲ್ ತಗೊಳ್ಳೋದು ಕರೆಕ್ಟ್ ಅನ್ಸ್ತು. ಬಟ್ ಮ್ಯಾಚ್ ಸಿಚುಯೇಷನ್ ಅಲ್ಲಿ ಏನೋ ಒಂದ್ ಸ್ವಲ್ಪ ಟಾಪಿಕ್ ಇಂದ ಆಚೆ ಹೋಗ್ತಾ ಇದೀನಿ, ಬಟ್ ಆ ಬ್ಯಾಟಿಂಗ್ ಅಲ್ಲಿ ಹರ್ಷದೀಪ್ ಸಿಂಗಲ್ ಬೇಡ ಅಂದಿದ್ದು ಅಥವಾ ಒಂದ್ ಡಬಲ್ ಹೊಡೆದಿದ್ದು ಸೀರಿಯಸ್ಲಿ. ಆ ಸಿರಾಜ್ ಲಾಸ್ಟ್ ಅಲ್ಲಿ 6 ರನ್ ಹೊಡೆದಿರ್ಲಿಲ್ಲ ಅಂದಿದ್ರೆ ಸೋಲ ಕಾರಣನು ಅದು ಹಾರ್ದಿಕ್ ಪಾಂಡ್ಯನೇ ಆಗಿರೋರು. ಹಾರ್ದಿಕ್ ಪಾಂಡ್ಯನೇ. ಅದಕ್ಕೆ ಹರ್ಷದೀಪ್ ಚೆನ್ನಾಗಿ ಆನ್ಸರ್ ಮಾಡಿದ್ರು ಆ ತರದ್ದು.
ಇದಕ್ಕೆ ಏನೋ ಸ್ಟ್ರೈಕ್ ಕೊಡದಿರೋದಕ್ಕೆ ಎಲ್ಲೋ 6ನೇ ಸ್ಟಂಪ್ ಹತ್ರ ಲಕ್ಷ್ಮಣ ನಿಂತ್ಕೊಂಡು ನಾನು ಇಲ್ಲಿಂದ ಹೊಡೆದು ತೋರಿಸ್ತೀನಿ ನೋಡಿ ಕೂತ್ ಹೌದು. ಹೊಡಿತೀನಿ ಅಲ್ಲ, ಮಲ್ಗ್ ಅವ್ನ್ ಹೊಡಿತೀನಿ ಅಡಾಪ್ಟಬಿಲಿಟಿ ಕೊಡ್ಬೇಕು ಗುರು ಅವ್ನ್ಗೆ. ನಾನು ಅದೇ ಹೇಳ್ತಾ ಇದ್ದಲ್ಲ, ಕಾಲ್ ಜಾಯಿನ್ ಕ್ಕಿಂತ ಮುಂಚೆ ರವಿ ಹತ್ರ ಮಾತಾಡ್ತಾ ಇದ್ದಾಗ್ಲೂ ರಾಷ್ಟ್ರೀಯ ಅಡಾಪ್ಟಬಿಲಿಟಿ ಇದೆ. ಎಲ್ಲರೂ ಇವಾಗ ಅವ್ನು ನೋಡ್ದ, ಶಿವಮ್ ದುಬೆ ಔಟ್ ಆಗಿದ್ದು ಮುಂಚೆನೆ ಅಡಲಿ ಆಡ್ಬಿಟ್ರು ಶಾರ್ಟ್, ಅಥವಾ ರವೀಂದ್ರ ಜಡೇಜಾ ಅಡಲಿ ಆಡ್ಬಿಟ್ರು ಶಾರ್ಟ್ ಅಂತ ಫುಲ್ ಶಫಲ್ ಆಗ್ಬಿಟ್ಟು ಬಾಲ್ ಬ್ಯಾಟ್ ತನಕ ಬರೋದ್ರಿಂದ ಹೆಂಗಿದ್ರು ನಾನು ಬೌಂಡ್ರಿ ಹೊಡೆಯೋದು ಕಷ್ಟ ಇದೆ ಗುರು, ಕ್ಲಿಯರ್ ಮಾಡಲ್ಲ. ಎಲ್ಲರೂ ಬೌಂಡ್ರಿ ಲೈನ್ ನಿಂತಿದ್ದು 2 ಓಡ್ತೀನಿ ಅಂದ್ಬಿಟ್ಟು ಲೈನ್ ಬಂದು ನೀಟಾಗಿ ಪ್ಲೇಸ್ ಮಾಡಿ 2 ಓಡಕ್ ಹೋಗ್ತಾರೆ. ಆ ಮೂಮೆಂಟ್ ಅಲ್ಲಿ ಅವರು ಯೋಚಿಸಿ ಸಖತ್ ಸೆನ್ಸಿಬಲ್ ಪ್ಲೇ ಗುರು ಅವರು. ಮೆಚುರಿಟಿ ಗೊತ್ತಾಗ್ತಾ ಇದೆ ಹೋಲ್ ಆಸ್ ಅ ಕಂಬೈನ್ಡ್ ಯೂನಿಟ್ ಟೀಮ್ದು ಮೆಚುರಿಟಿ. ಓಕೆ, ಟಾಪ್ ಆರ್ಡರ್ ಫೇಲ್ ಆಗಿದೆ, ಸೊ ಪಂತ್ ಅಂಡ್ ಅಕ್ಷರ್ ದೇ ರಿಕವರ್ಡ್. ಆ ಕಡೆ ಪಂತ್ದು ಹೀರೋಯಿಕ್ಸ್ ಆಗಿದ ತಕ್ಷಣ ಮತ್ತೆ ಇನ್ನೊಂದು ಮಿನಿ ಕೊಲ್ಯಾಪ್ಸು. ಸೊ ಹರ್ಷದೀಪ್ ಎಷ್ಟು ಬರುತ್ತೆ ಬರ್ಲಿ, ಇಂಪಾರ್ಟೆಂಟ್ ರನ್ಸ್ ಅದ್ ತೋರಿಸಿದ್ದು, ಈವನ್ ಸಿರಾಜ್ ಫಾರ್ ದಟ್ ಮ್ಯಾಟರ್. ಈ ಕಡೆ ಬೌಲಿಂಗ್ ಬಂದಾಗ ಮತ್ತೆ ಏನ್ ಮಾಡಿದ್ರೆ ಈ ಪಿಚ್ಗೆ ಒಳ್ಳೇದು. ಸೊ ಓವರ್ ಆಲ್ ಕಲೆಕ್ಟಿವ್ ಮೆಚುರಿಟಿ ಆಫ್ ದ ಟೀಮ್ ವರ್ಲ್ಡ್ ಕ್ಲಾಸ್, ನೋ ಡೌಟ್ ಅದರಲ್ಲಿ. ಬಟ್ ಅನಂತ್, ಲೈಕ್ ನನ್ಗೆ ಬೌಲಿಂಗ್ ಅಲ್ಲಿ ಮೆಚುರಿಟಿ ಸಕ್ಕದಾಗಿ ಕಾಣಿಸ್ತು. ಲೈಕ್ ನೋ ಕ್ವೆಶನ್ಸ್. ಬಟ್ ಬ್ಯಾಟಿಂಗ್ ಅಲ್ಲಿ ದೇರ್ ಇಸ್ ಅ ವೆರಿ ಥಿನ್ ಲೈನ್ ಬಿಟ್ವೀನ್ ಆರೋಗೆನ್ಸ್ ಅಂಡ್ ಬೀಯಿಂಗ್ ಅಗ್ರೆಸಿವ್. ಇದರಲ್ಲಿ ಮೀನ್ಸ್ ಅಟ್ ಲೀಸ್ಟ್ ಬ್ಯಾಟಿಂಗ್ ಆಫ್ಟರ್ ರೋಹಿತ್ ಶರ್ಮಾ ಬೇಗ ಔಟ್ ಆದ, ವಿರಾಟ್ ಕೊಹ್ಲಿ ಬೇಗ ಔಟ್ ಆದ, ಅಕ್ಷರ್ ಪಟೇಲ್ ಔಟ್ ಆಗಿದ್ದು ಬೇಗ ಔಟ್ ಆದ. ಸೊ ಅದಾದ್ಮೇಲೆ ಬಂದಿದ್ದು ಎಲ್ಲರೂ ಅಷ್ಟೇ, ಸೂರ್ಯಕುಮಾರ್ ಯಾದವ್, ಜಡೇಜಾ, ಹಾರ್ದಿಕ್ ಪಾಂಡ್ಯ ಎಲ್ಲರೂ ಅಷ್ಟೇ. ಮೀನ್ಸ್ like batting ali I think they were a little arrogant than being aggressive. They chased 170 or 160, ended up at 120. They should have played for 140. ಹೌದು. 82 ಇಂದ 140, ಸಾರಿ, ಸೊ 82 ಇಂದ 140 ಸೆನ್ಸಿಬಲ್ ಆಗಿ ಆಡಿದಿದ್ರೆ ಬಂದ್ಬಿಟ್ಟಿರೋದು. ರವಿ ಹೇಳ್ದಂಗೆ ತುಂಬಾ ಅಂದ್ರೆ ಮೇ ಬಿ ಅವರು ಆಮಿರ್ನ ಇದಾದ್ಮೇಲೆ ವಾಪಸ್ ಬಂದ್ಮೇಲೆ ಅವ್ರ ರಿಟೈರ್ಮೆಂಟ್ ಇಂದ ಇನ್ನೂ ಫಾಸ್ಟ್ ಬೌಲಿಂಗ್ ಮಾಡ್ತಾ ಇದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವ್ರು ಫಾಸ್ಟ್ ಬೌಲಿಂಗ್ ಬಿಟ್ಬಿಟ್ಟು ಬರೀ ಸ್ಪಿನ್ ಹೊಡಿತಾನೆ ಇದಾರೆ. ಅದು ಆಕ್ಚುಲಿ ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು. ಜಡೇಜಾ ಬಂದು ಓಕೆ ಫಸ್ಟ್ ಬಾಲ್ 2 ಬಾಲ್ ವಿಕೆಟ್ ಹೋಗ್ಬಿಡಿದೆ ಅನ್ಬಿಟ್ಟು ಹಿಂಗ್ ಇಟ್ಟ ತಕ್ಷಣ ಬಾಲ್ ಬಿದ್ಬಿಟ್ಟು ಕ್ಲೀನ್ ಆಗಿ ಪಾಪ್ ಆಗೋಯ್ತು. ಅದು ಈಸಿಯಾಗಿ ಗೊತ್ತಾಗಿತ್ತು, ಫುಲ್ ಸ್ಲೋ ಬಾಲ್. ಜಡೇಜಾದು ರೆಕ್ಲೆಸ್ ಇಮ್ಮೆಚೂರ್ ಅಂತೆಲ್ಲ ಇಲ್ಲ, ಬ್ಯಾಟ್ ಹಿಡಿದು ಪ್ರಾಕ್ಟೀಸ್ ಮಾಡಕ್ ಆಗಿಲ್ಲ, ಮ್ಯಾಚ್ ಪ್ರಾಕ್ಟೀಸ್ ಇಲ್ಲ ಅನ್ಸತ್ತೆ. ಪಾರ್ಟಿ ಬಾಲ್ ಬಂದು ಮೀಟ್ ಮಾಡಿದೆ ಅಷ್ಟೇ. ಅನ್ನೋದು ಹೇಳಿದ್ರಿ ಅನ್ಸುತ್ತಲ್ವಾ, ಅದು ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡುವಾಗ 11 ಅಲ್ಲಿ ಜಡೇಜಾ ಅದು ಬ್ಯಾಟಿಂಗ್ ಬಗ್ಗೆ ಕಾನ್ಫಿಡೆಂಟ್ ಇಲ್ಲ ನಂಗೆ, ಯಾಕೆಂದ್ರೆ ಅವ್ರಿಗೆ ಚಾನ್ಸೇ ಕೊಟ್ಟಿಲ್ಲ ಅವ್ರಿಗೆ ಅಂತ. ಚಾನ್ಸ್ ಕೊಟ್ಟಿಲ್ಲ, ಕೊಟ್ಟಿರೋದು ಯೂಸ್ ಮಾಡ್ಕೊಂಡಿಲ್ಲ. ಇದೇ ತರ 2 ಬಾಲು 3 ಬಾಲು ಇಲ್ಲ ವೇಸ್ಟ್ ಮಾಡಿರೋದು ಜಾಸ್ತಿ. ಸೊ ಐ ಥಿಂಕ್ ಜಡೇಜಾ ಬ್ಯಾಟಿಂಗ್ ಅಲ್ಲಿ ತುಂಬಾ ಬರೋದಿದೆ, ವಾಪಸ್ ತುಂಬಾ ರಿಕವರ್ ಮಾಡ್ಕೊಳ್ಳೋದಿದೆ ಫಾರ್ಮ್ ನ. ಸರ್ ಜಡೇಜಾ ಔಟ್ ಆಫ್ ಫಾರ್ಮ್ ಇದಾರಪ್ಪ, ಅದೇ ಹೇಳಿದ್ದು ನಾನೊಂದ್ ಪಾಯಿಂಟ್ ಹೇಳಿದ್ನಲ್ಲ ಗುರು, ಯಾರು ಫಾರ್ಮ್ ಅಲ್ಲಿ ಇದಾರೋ ಅವ್ರನ್ನ ಕರ್ಕೊಂಡು ಹೋಗಿ ಅಂತ. ಇದೇ ಪಾಯಿಂಟ್ ಹೇಳಿದ್ದು. ಸೂರ್ಯಕುಮಾರ್ ಇದಾದ ಫಾರ್ಮ್ ಅಲ್ಲಿ ಇಲ್ಲ, ರವೀಂದ್ರ ಜಡೇಜಾ ಫಾರ್ಮ್ ಅಲ್ಲಿ ಇಲ್ಲ. ನೀನು ಆ ದೂಬೆನ ಬಗ್ಗೆ ನಾನು ಅದೇ ಹೇಳಿದ, ನೀ ಅವಾಗ್ಲಿಂದ ಎಂಟೈರ್ ಯೂನಿಟ್ ನನಗೆ ಇಟ್ ವಾಸ್ 10 versus 12. ಆ ದೂಬೆ ಅವ್ರಿಗೆ ಆಡ್ತಿದ್ದ ಅನ್ಸ್ತಾ ಇತ್ತು 3. ಎಂಟೈರ್ ಯೂನಿಟ್ ಅಂದ್ರೆ ಅದೇ ಕೆಲವೊಂದ್ ಆವರೇಜ್ ನ ಕೆಳಗ್ತಾರವ್ರು ಇರ್ತಾರಲ್ವಾ, ಕಲೆಕ್ಟಿವ್. ಅಲ್ಲ, ನಮ್ದು ಪ್ರಾಬ್ಲಮ್ ಏನಕ್ಕೆ ಹೇಳಿ ದುಬೆ ಮೇಲೆ ಅಷ್ಟೊಂದು ಬೇಜಾರಾಗ್ತಾ ಇರೋದು, ಯಾಕಂದ್ರೆ ಇಂಡಿಯಾ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಹೆಂಗಾಗ್ಬಿಟ್ಟಿತ್ತು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಬಂದಾಗಿಂದ ಅಂತಂದ್ರೆ, ಇವನ್ ಅನ್ ಆವರೇಜ್ ನಾವು ಸಿರಾಜ್ ಇಸ್ ಎ ಗುಡ್ ಕ್ಯಾಚರ್ ಅಲ್ವಾಪ. ಯುಜ್ವೇಂದರ್ ಚಹಲ್ ಇಸ್ ಆಲ್ಸೋ ಅ ಡೀಸೆಂಟ್ ಕ್ಯಾಚರ್. ನಾವು ಅವ್ರನ್ನೇ ಅವ್ರ ಫೀಲ್ಡಿಂಗ್ ನೇ ನಾವು ಕಳಪೆ ಅಂತದಾಗ ಇವ್ನ್ ನೀನ್ ಏನ್ ಹೇಳ್ಬೇಕು, ಅಟ್ಲೀಸ್ಟ್ ಅವ್ರು ಗ್ರೌಂಡ್ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾರೆ, ಓಡ್ತಾರೆ, ಕವರ್ ಮಾಡ್ತಾರೆ. ಸುಮ್ನೆ ಏನು ಹೇಳಕ್ ಇಷ್ಟಪಡಲ್ಲ. ಆಕ್ಚುಲಿ ದುಬೆದು ಪ್ರಾಬ್ಲಮ್ ನಾನು ಫಿಗರ್ ಔಟ್ ಮಾಡಿದೀನಿ. ಎನಿಥಿಂಗ್ ದಟ್ ರಿಕ್ವೈರ್ಸ್ ಬೆಂಡಿಂಗ್ ದ ಬ್ಯಾಕ್ ಈ ಕಾಂಟ್ ಆಗಲ್ಲ. ನೆನ್ನೆನೂ ಅಷ್ಟೇ ಕೂತ್ ಬಿಟ್ಟಿದ್ರೆ ಆಗಿರೋದು. ಸುಮ್ನೆ ಹಿಂಗ್ ಕೂತ್ಕೊಂಡು ಹಿಂಗ್ ಆ ಪಾಯಿಂಟ್ ರವಿ ರೀಸೆಂಟ್ ಆಗಿ ಮದುವೆ ಆಗಿದ್ ನೀನೇ ಅಂತ ಗೊತ್ತಾಗತ್ತೆ ಎಲ್ಲರಿಗೂ. ಬಟ್ ಸೀರಿಯಸ್ಲಿ ಗುರು, ಅದೇನೋ ಒಂದ್ ಸ್ಟೆಪ್ ಆಗ್ತಂಗ ಇತ್ತು ಅಡಿವೆಲ್ದು, ಟೈಮ್ ಟಪಾಕ್ ಅಂತ ಒಂದ್ ಮುಂದೆ ಕಾಲ ಹಾಕ್ದಾಗ ಅಲ್ಲಿ ಕ್ಯಾಮ್ರಾ ಗೊತ್ತಾಗ್ಲೇ ಇಲ್ಲ ಅವ್ನಿಗೆ, ಕ್ಯಾಮ್ರಾ ಹಿಡಿಲಿಲ್ವಾ ಅಂತ ಆಮೇಲೆ ರಿಯಲೈಸ್ ಮಾಡ್ಕೊಂಡ್ವಿ ಎಲ್ಲ. ಅಲ್ಲ 11 ಸೆಲೆಕ್ಷನ್ ಅಸೆಸ್ಮೆಂಟ್ ಅದೇ ಡೌಟ್ ಆಗತ್ತಲ್ಲ ಇವಾಗ ನಾನು ಕರ್ಕೊಂಡು ಹೋಗಿದ್ದು ದೂಬೆನ್ನ ಇಲ್ಲೇ ಅವನೇ ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲಿ ರೀಲ್ಸ್ ಎಲ್ಲ ಮಾಡ್ಕೊಂಡ 1 ಚಾಮಿ 2 ಚಾಮಿ ಅನ್ಕೊಂಡ್ ಮಕ್ಕ ಹೊಡೆಯೋದ್ ಬರೀ 6 ನಾನು ಒಂದೇ ಅಂತ. ಅವನ ರೀಲ್ ಮಾಡಿದ್ಮೇಲೆ 6 ಹೊಡೆದಿಲ್ಲ ಅಣ್ಣ.
ಅದು ಸಿಕ್ಸ್ ಹೊಡೆಯಕ್ಕೆ ಬೌಂಡ್ರಿನೂ ದೊಡ್ಡದಾಗಿರೋ ಗುರು, ಬ್ಯಾಟ್ಗೂ ಬಾಲ್ ಬರಲ್ಲ, ಇವ್ನು ಫಾಸ್ಟ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಇಲ್ಲ, ಕ್ಲಿಯರ್ ಮಾಡಲ್ಲ ಬೌಂಡ್ರಿನ, ಅವನಿಗೆ ಅಜೈಲ್ ಇಲ್ಲ ಫೀಲ್ಡ್ ಅಲ್ಲಿ, ಏರಿ ಕೈ ಆಡಿಸ್ತಾ ಇದೀಯ ಅವ್ರನ್ನ. ಹೌದು, ಅದು ಬೇರೆ ರಿಂಕು ಸಿಂಗ್ ಅವನ್ನ ನೋಡಕ್ಕೆ ಕಲರ್ಸ್ ಹಾಕೊಂಡ್ ಸ್ಟೇಡಿಯಂ ಕೂತಿದ್ದ. ಅಲ್ಲಿ ಕಲರ್ ಹಾಕೊಂಡ್ ಕೂತಿದ್ದೆ. ಅಲ್ಲಿಂದ ಬಾಲ್ ಹೆಂಗಿರ್ಬೇಕು ಅಂತ ಅಟ್ಲೀಸ್ಟ್ ರಿಯಾನ್ Okay. ಪರಾಗ್ ಹೇಳ್ಬಿಟ್ಟ ಲೈಕ್ ನೋಡೋದಿಲ್ಲ ಅಂತ, ಲೈಕ್ ರಿಂಕು ಸಿಂಗ್ ಗೊತ್ತಿಲ್ಲ ಏನೇ. ಹಾ ಪಾಪ ಅವ್ನ್ ನೋಡಂಗಿಲ್ಲ ಅಂತ ಹೇಳಕ್ಕೂ ಆಗಲ್ಲ ಕಣೋ, ರಿಸರ್ವ್ ನ ಕರ್ಕೊಂಡು ಹೋಗಿದಾರೆ ಅವ್ರನ್ನ, ಅದೇ ಅಲ್ಲೇ Correct. ಕೂಡ್ಸ್ಕೊಂಡಿಲ್ಲ ಇಲ್ಲ ಕರ್ಕೊಂಡ್ ನೋಡ್ಬಿಟ್ಟು. ನೋಡಿರ್ತದ್ದು. ಐ ಆಮ್ ಶೋರ್ ಲೈಕ್ ನೆಕ್ಸ್ಟ್ ಮ್ಯಾಚ್ ಗಿಂತ ಮುಂಚೆ ಬ್ಯಾಕ್ ಸ್ಪ್ಯಾಸಮ್ ಆಗುತ್ತೆ ದುಬೆಗೆ. ವಿಜಯ್ ಶಂಕರ್ ಆಗ್ಲಿ. ಹೇಳ್ದಂಗೆ, ದರ್ಶನ್ ಏನಾದ್ರು ಪ್ಲಾನ್ಸ್ ಇದೆಯಾ? ಅಲ್ಲ ಹಾ? ರಿವೀಲ್ ಮಾಡೋದ್ ಬೇಡ, ನೀವೇ. ಪಬ್ಲಿಕ್ Okay, ರಿವೀಲ್ ಇಲ್ಲ. ಮಾಡೋದ್ ಬೇಡ, ಏನಾದ್ರು ಪ್ಲಾನ್ಸ್ ಇದೆಯಾ? ಅದೇ ಹೇಳಿದ್ರಲ್ಲ ಬೇಡ ರಿವೀಲ್ ಮಾಡೋದು. Okay. ಆಕ್ಷನ್ ಒಂದು ಸ್ಪೀಕ್ಸ್ ಮೋರ್ ದನ್ ವರ್ಡ್ಸ್. ಏನಿದೆ ನಾಳೆ ಬಂದ್ ಹೇಳೋದಾಯ್ತು, ಹಿಂಗ್ ಬಾಲ್ ಹಿಡಿತಾ ಇದ್ದ ಕೈಗೆ ಬಿದ್ಬಿಡ್ತು ಇವಾಗ ಇಂಜುರಿ ಅಂತ. ಆರ್ ಬ್ಯಾಕ್ ಸ್ಪ್ಯಾಸಮ್ injured in a cougar ದಟ್ ಇಸ್ attack. ಅ ನಾರ್ಮಲ್ You never know. ಕೂಗರ್ ಅಟ್ಯಾಕ್ ಅಂತ ಆಯ್ತು. ಇಂಜೂರ್ಡ್ ಇನ್ ಕೂಗರ್ ಅಟ್ಯಾಕ್. Country side right. All right, nice. Next, moving on. ಈಗ ಏನಪ್ಪ ನ್ಯೂಯಾರ್ಕ್ ಪಿಚ್ ಏನ್ ಮಾಡೋಣ? 130 ದಾಟ್ತಲ್ಲ ಯಾರು. ಏನು ಮಾಡಂಗಿಲ್ಲ ಅಲ್ಲಿ. ಪಿಚ್ ಒಂದು ವರ್ಷ ಆದ್ಮೇಲೆ ಕಂಟಿನ್ಯೂ ಮಾಡ್ಬೇಕು ಅನ್ಸುತ್ತೆ ನೆಕ್ಸ್ಟ್. ಇವಾಗ like ಬಗ್ಗೆ ಆಕ್ಚುಲಿ ಐರ್ಲೆಂಡ್ ಮ್ಯಾಚ್ ಗಿಂತ ಕಂಪೇರ್ ಮಾಡಿದ್ರೆ ಐ ಥಿಂಕ್ ಲೈಕ್ Yeah. ಮಚ್ ಬೆಟರ್. ಬೆಟರ್, ಅದು ಎಸ್. ಗ್ರಾಸ್ ಕಟ್ ಮಾಡಿದ್ರು ಸ್ಟಾರ್ಟಿಂಗ್. ಮಳೆಯಿಂದ ಸ್ವಲ್ಪ ಮಾಯಿಶ್ಚರ್ ಇತ್ತು ಅನ್ಸ್ತು, ಅದಕ್ಕೆ ತುಂಬಾ ಹಿಡಿದು ಬರ್ತಾ ಇತ್ತು ಅಟ್ಲೀಸ್ಟ್ ಇಂಡಿಯಾ ಆಡುವಾಗ. ಇಲ್ಲ ಅಂದಿದ್ರೆ ಇಫ್ ಇಟ್ ವಾಸ್ ಸನ್ ಲೈಕ್ ಮಳೆ ಬಂದಿಲ್ಲ ಅಂದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಈಸಿಲಿ 150 to 160 ಲೈಕ್ ವಿಕೆಟ್. ಸೊ ಐ ಥಿಂಕ್ ಈ ತರ ಮ್ಯಾಚ್ ನೋಡೋದೇ ಮಜಾ. ಲೈಕ್ IPL ಲೋ ಕಿಂತ ಸ್ಕೋರಿಂಗ್ ಮಜಾ ಇದೆ ರವಿ, ಬಟ್ ನೀನ್ ಹೇಳಿದ್ದು ಅಲ್ಲಿ ಆಕ್ಚುಲ್ ಆಗಿ ಅನಲೈಸ್ ಮಾಡಿದ್ರೆ ಉಲ್ಟಾ ಆಗಿರೋದಲ್ಲಿ. ಫಸ್ಟ್ 10 overs ಡಿಫಿಕಲ್ಟ್ ಇದ್ದಾಗ 82 ರನ್ಸ್ ಹೊಡೆದ್ಬಿಟ್ವಿ, ಸ್ವಲ್ಪ ಸೆಟ್ಲಿಂಗ್ ಆದ್ಮೇಲೆ ಬರೀ 37 ರನ್ಸ್ ಹೊಡೆದ್ವಿ. ಅಲ್ಲಿ maturity drop actually ಆಗಿತ್ತು. goes to Dravid. ಯಾ Like that credit actually goes to Dravid. Like ಅಕ್ಷರ್ ಪಟೇಲ್ ನ ಮೇಲ್ ಕಳ್ಸೋದು ಐ ಥಿಂಕ್ ಹೌದು. it was a brilliant move. Like ಪವರ್ ಪ್ಲೇ ರನ್ಸ್ ಬರ್ಬೇಕು, ಪಾಕಿಸ್ತಾನ ಅವರು ರೈಟ್ ಹ್ಯಾಂಡರ್ಸ್ ಅಷ್ಟೊಂದ್ Right ಲೈಕ್ handers ತುಂಬಾ ಚೆನ್ನಾಗಿ correct. ಹಾಕ್ತಾರೆ, ಲೆಫ್ಟ್ ಹ್ಯಾಂಡರ್ಸ್ ಗೆ ಅಷ್ಟೊಂದ್ ಲೈಕ್ ಕಂಪ್ಯಾರಿಟಿವ್ಲಿ ಚೆನ್ನಾಗಿ ಹಾಕಲ್ಲ. ಸೊ ಲೈಕ್ ದೇ ರೆಡ್ ದ ಕಂಡೀಷನ್ಸ್ ವೆರಿ ವೆಲ್. ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಆ ಪೊಸಿಷನ್ ಬಂದು ಆಡಿದ್ದಾರೆ, ಅದನ್ನ ಹೇಳಿ. ಡೆಲ್ಲಿ ಕ್ಯಾಪಿಟಲ್ಸ್ ಈ ಸೀಸನ್ ಅಲ್ಲಿ ಆ ಪೊಸಿಷನ್ ಅಲ್ಲಿ ಬಂದು ಆಡಿದ್ದಾರೆ, ಆಡಿ ಪ್ರೂವ್ ಮಾಡಿ. ವೆರಿ ಗುಡ್ ಮೂವ್. ಅಲ್ಲ ನಮ್ಮ ಮನೇಲಿ ಭಾರ್ಗವ್ ಏನೋ ಡಗೌಟ್ ಅಲ್ಲಿ ಇದ್ದಿದ್ರು ಇಟ್ ವುಡಂಟ್ ಹ್ಯಾವ್ ಮೇಡ್ ಎನಿ ಡಿಫರೆನ್ಸ್. ಸೇಮ್ ಅದೇ ಆರ್ಡರ್ ಹೋಗಿರೋದು ಬ್ಯಾಟಿಂಗ್ ಗೆ. ಮೆಸೇಜ್ ಬೇರೆ ಹಾಕಿದ್ದ, ಲೈಕ್ ಐ ಥಿಂಕ್ ಎರಡು ವಿಕೆಟ್ ಹೋಗಿದ ತಕ್ಷಣ ಲೈಕ್ ಐ ಥಿಂಕ್ ನೆಕ್ಸ್ಟ್ ಸೂರ್ಯಗಿಂತ ಮುಂಚೆ ಅಕ್ಷರ್ ಪಟೇಲ್ ಬರ್ತಾನೆ ಅಂತ. ಐ ಥಿಂಕ್ ಲೈಕ್ ಆ ಟ್ಯಾಟೂ ಬಾರ್ಗಿ, ಆ ಟ್ಯಾಟೂ ತೋರ್ಸು ಎಲ್ಲಾರ್ಗು. ಐ ಥಿಂಕ್ ಡ್ರಾವಿಡ್ ಮೈ ಮೇಲೆ ಬಂದಿದ್ದಾರೆ, ಏನ್ ಮಾಡಕ್ಕಾಗಲ್ಲ. ಸೊ ಅದೇ ಪಬ್ಲಿಕ್ ಆಗಿ ಗೋಡ್ ಇಲ್ಲ ಪಿಚ್, ನಾನು ಅದೇ ಹೇಳ್ತಾ ಇದ್ದೆ, ಪಿಚ್ ಬಗ್ಗೆ ಏನ್ ಅನ್ಸತ್ತೆ ಅನ್ನೋದು ಮಾತಾಡೋದ್ ಬಿಟ್ಟು ನಾವ್ ಇನ್ ಏನ್ ಮಾತಾಡ್ಬೇಕು ಅಂದ್ರೆ, ನಾವಲ್ಲ ಲೈಕ್ ಇಂಡಿಯಾ ಅವರಾಗ್ಲಿ ಇನ್ ಯಾರೇ ಗ್ರೌಂಡ್ ಅಲ್ಲಿ ಆಡ್ತಾ ಇದಾರೆ ಅಂತಂದ್ರೆ, ಪಿಚ್ ನಮ್ಗೆ ಇದೇ ಇರೋದು ಗುರು, ಇನ್ ಏನು ಡ್ರಾಸ್ಟಿಕಲಿ ಎಲ್ಲ ಚೇಂಜ್ ಆಗಲ್ಲ. ಈ ಪಿಚ್ ಅಲ್ಲಿ ಅಡಾಪ್ಟ್ ಆಗಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಬಿಟ್ರೆ ಪಿಚ್ ಏನಾದ್ರೂ ಚೇಂಜ್ ಮಾಡಕ್ಕಾಗತ್ತಾ? ಗ್ರೌಂಡ್ ಇವಾಗ ಯಾರು ಎಲ್ಲ ಸ್ಕೆಡ್ಯೂಲ್ ಇದೆ, ಗ್ರೌಂಡ್ ಚೇಂಜ್ ಮಾಡಕ್ಕಾಗಲ್ಲ. ಪಿಚ್ ಆದಷ್ಟು ನಾವು ಗ್ರಾಸ್ ಎಲ್ಲ ಕಟ್ ಮಾಡಿದ್ದಾರೆ, ಇದೇ ಪಿಚ್ ಇರೋದು, ಇಷ್ಟೇ ಸ್ಕೋರ್ ಇರೋದು, ಇದ್ರಲ್ಲಿ ನಾವ್ ಹೆಂಗೆ ಸೆನ್ಸಿಬಲ್ ಆಗಿ ಆಡ್ತೀವಿ, ಏನ್ ಚೇಂಜಸ್ ಮಾಡ್ಕೋಬೇಕು ನೆಕ್ಸ್ಟ್ ಮ್ಯಾಚ್ ಗಳಿಗೆ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಷ್ಟೇ. ಅಲ್ಲ ಆನ್ ದ ಡೇ ಆಫ್ ದ ಗೇಮ್ ಎಸ್ ನೀನ್ ಹೇಳಿದ್ ಕರೆಕ್ಟ್. ಬಟ್ ಇವಾಗ ICC US ತಗೊಂಡೋಗಿದ್ಯಪ್ಪ ಕ್ರಿಕೆಟ್ ಟು ಅಟ್ರಾಕ್ಟ್ ನ್ಯೂ ಟ್ಯಾಲೆಂಟ್ಸ್ ಅಂಡ್ ಫ್ರೆಶ್ ಇಂಟ್ರೆಸ್ಟ್ ಇನ್ ಅ ನ್ಯೂ ಕಂಟ್ರಿ. ಅಲ್ಲಿ ಹೋಗ್ಬಿಟ್ಟು ನೀನು ಸಬ್ ಟೋಟಲ್ ಬರ್ತಾ ಇದೆ, ಒಂಥರ ಹೆಂಗಿರತ್ತೆ ಕ್ರಿಕೆಟ್ ಆಸ್ ಅ ಎಂಡೋರ್ಸ್ಮೆಂಟ್ ಫಾರ್ ದ ಗೇಮ್, ಆ ತರ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಇಲ್ಲ ಅವರು ಒಂದ್ ತಪ್ಪು ಏನ್ ಮಾಡಿದ್ರು ಅಂದ್ರೆ, ಮೇ ಬಿ ಅವ್ರು ಟಾರ್ಗೆಟ್ ಮಾಡಿರೋದು ನ್ಯೂಯಾರ್ಕ್ ಅಲ್ಲಿ ಮಾಡ್ಬೋಣ ಅಂತ, ಹಾರ್ಟ್ ಆಫ್ ದ ಸಿಟಿಲ್ ಮಾಡೋಣ ಅಂತ ಅಲ್ಲಿ ಚೂಸ್ ಮಾಡಿ ಹೊಸದಾಗಿ ಗ್ರೌಂಡ್ ಎಲ್ಲ ರೆಡಿ ಮಾಡಿ ಡ್ರಾಪ್ ಇನ್ ಪಿಚ್ ಎಲ್ಲ ಮಾಡಿದ್ರು. ಅದೇ ನೀವು ಡ್ಯಾಲಸ್ ಅಲ್ಲಿರೋ ಪಿಚ್ ಪಾಕಿಸ್ತಾನ್ ಕೇಳ್ಸಯ್ಯ ಕೇಳ್ತಾರೆ.
ಪಾಕಿಸ್ತಾನ್ ಯು ಎಸ್ ಎ ಮ್ಯಾಚ್ ನೋಡಿದ್ರೆ ಅಥವಾ ಪಾಕಿಸ್ತಾನ್ ಕೆನಡಾ ಮ್ಯಾಚ್ ಹೈ ಸ್ಕೋರಿಂಗ್ ಗೇಮ್ ಆಗಿತ್ತು. ಯಾಕೆಂದ್ರೆ ಆ ಗ್ರೌಂಡ್ ಆಲ್ರೆಡಿ ತುಂಬಾ ದಿನದಿಂದ ಅಥವಾ ತುಂಬಾ ವರ್ಷದಿಂದ ಅದು ಕನ್ವರ್ಟೆಡ್ ಗ್ರೌಂಡ್ ಅನ್ಸುತ್ತೆ. ಅದು ಅವರು ಸಾಫ್ಟ್ ಬಾಲೋ ಬೇಸ್ ಬಾಲೋ ಆಡ್ತಾ ಇದ್ರು ಆ ಗ್ರೌಂಡ್ ಅಲ್ಲಿ ಆಡಿದ್ದು. ಅದು ಸೆಟ್ಲ್ ಆಗಿದೆ ಇವಾಗ ಆಲ್ರೆಡಿ. ಸೊ ಅವ್ರ ಆತರ ಇಲ್ಲೇ ಮಾಡ್ಬೇಕು ನ್ಯೂಯಾರ್ಕ್ ಅಲ್ಲಿ ಅಂತ ಮಾಡಿ ಆತರ ಮಾಡಿರೋದ್ರಿಂದ ಹೊಸ ಪಿಚ್ ಆತರ ಹಾಕ್ಸ್ತಾ ಇದೆ. ಅದ್ರ ಬದಲು ಬೇರೆ ಯಾವ್ದಾದ್ರು ಎಸ್ಟಾಬ್ಲಿಷ್ ಇರೋ ಗ್ರೌಂಡ್ ನೇ ತಗೊಂಡು ಚೆನ್ನಾಗಿ ಅದನ್ನೇ ಮಾಡಿದಿದ್ರೆ ಕ್ರೌಡ್ ಇನ್ನೂ ಅದೇ ಕ್ರೌಡ್ ಬರ್ತಾ ಇದ್ರು. ನಾವ್ ಯಾಕೆಂದ್ರೆ ನಮ್ ಇಂಡಿಯನ್ ಮ್ಯಾಚ್ ಗಂತೂ ಎಲ್ಲಿಂದನಾರು ಬರ್ತಾರೆ. ಯು ಎಸ್ ಎ ಚೆನ್ನಾಗಿ ಆಡ್ತಿದ್ದಾರೆ, ಕ್ರೌಡ್ ಫುಲ್ ಮಾಡೇ ಮಾಡ್ತಾ ಇತ್ತು. ಸೊ ನ್ಯೂಯಾರ್ಕ್ ಅಲ್ಲೇ ಆಡ್ಬೇಕು ಅಂದ್ಬಿಟ್ಟು ಅಲ್ಲಿ ಹೋಗಿ ಮಾಡಿದ್ದು ಮೇ ಬಿ ಬ್ಯಾಕ್ ಫೈರ್ ಆಗ್ತಾ ಇದೆ ಅನ್ಸುತ್ತೆ. ಬಟ್ ಟೈಮ್ ದರ್ಶಿ ಇಟ್ಸ್ ಕಮ್ಮಿ ಓಕೆ. ಇತ್ತು ಅವ್ರಿಗೆ. ಹೌದು, ಯು ಎಸ್ ಎ ಐ ಥಿಂಕ್ ಡಿಫರೆನ್ಸ್ ಏನು ಮಾಡಲ್ಲ. ಏನಕ್ಕಂದ್ರೆ ಇವತ್ ಬೆಳಗ್ಗೆ ಅವ್ರ ಲೈಕ್ ಇವತ್ ರಾತ್ರಿ ನ್ಯೂಯಾರ್ಕ್ ಟೈಮ್ಸ್ ಹೆಡ್ಲೈನ್ಸ್ ಅವ್ರ ಲೈಕ್ ಸ್ಪೋರ್ಟ್ಸ್ ಪೇಜ್ ಅಲ್ಲಿ ಇಟ್ ಸೆಡ್ ಇಂಡಿಯಾ ಬೀಟ್ ಪಾಕಿಸ್ತಾನ್ 119 113 NBA ಸ್ಕೋರ್ ತರ ಹಾಕಿದ್ರು. ಅವ್ರ ಬಾಸ್ಕೆಟ್ ಬಾಲ್ ಸ್ಕೋರ್ ತರ ಹಾಕಿದ್ರು. ಓಕೆ. ಎಲ್ಲಾರು ಅದನ್ನ ಆಬ್ವಿಯಸ್ಲಿ ಹಂಗೆ ಅರ್ಥ ಮಾಡ್ಕೊಂಡಿರ್ತಾರೆ. ಅದೇ ನಮ್ಗೆ 119 ಸ್ಕೂಲಲ್ಲಿ ಇಂಗ್ಲಿಷ್ ಮೀಡಿಯಂ ಆದ್ರೂನು ಕನ್ನಡದಲ್ಲಿ ಅಲ್ವಾ ಅರ್ಥ ಮಾಡಿಸ್ತಾ ಇದ್ದಿದ್ದು. ಅದೇ ತರ ಅದೇ ತರ ಏನ್ ಅರ್ಥ ಆಗತ್ತೆ ಮಕ್ಕಳಿಗೆ, ದೇಶದ ಮಕ್ಕಳಿಗೆ ಅದೇ ತರ ಹೇಳ್ಕೊಡ್ಬೇಕು. ಇಲ್ಲಪ್ಪ, ಬಟ್ ನೀವ್ ಹೇಳ್ದಂಗೆ ಕ್ರಿಕೆಟ್ ನ ಎಂಡೋರ್ಸ್ ಮಾಡ್ಬೇಕು ಅಥವಾ ಇಲ್ಲಿ ಇಂಪ್ರೂವ್ ಮಾಡ್ಬೇಕು ಅನ್ನೋ ಪಾಯಿಂಟಿಗೆ ತುಂಬಾ ಜನ ಆಕ್ಚುಲಿ ರಿಯಲೈಸ್ ಮಾಡ್ತಾ ಇದಾರೆ. ನಾವು ಅಲ್ಲಿ ಮ್ಯಾಚ್ ಆಡೋವಾಗ ಯಾರೋ ಒಂದು ಓಲ್ಡ್ ಕಪಲ್, ಯೂಶಲಿ ಅಲ್ಲೆಲ್ಲ ರಾತ್ರಿ ಹೊತ್ತಾದ್ರೆ ವಾಕಿಂಗ್ ಮಾಡ್ತಾರಲ್ಲ, ಇಟ್ ವಾಸ್ ಆಲ್ರೆಡಿ 8 ಗಂಟೆ ಆಗಿತ್ತು. ಇಲ್ಲಿ ಸನ್ಸೆಟ್ ಆಗೋದ್ ಲೇಟ್ ಅಲ್ವಾ. ಅವರೆಲ್ಲ ಬಂದ್ ಕೇಳ್ತಾ ಇದ್ರು, ಇದು ಕ್ರಿಕೆಟ್ ಮ್ಯಾಚ್ ನಡೀತಿದೆ ಅಲ್ವಾ ಇಲ್ಲಿ. ಆಮೇಲೆ ನಾವು ಎಲ್ಲ ಎಷ್ಟೋ ಹುಡುಗರೆಲ್ಲ ತೆಲುಗುಲೆಲ್ಲ ಮಾತಾಡ್ತೀವಿ, ನೀವ್ ಯಾವ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದೀರಾ ಅಂತೆಲ್ಲ ಮಾತಾಡ್ಸ್ಕೊಂಡ್ ಕರ್ಕೊಂಡ್ ಬಂದು ತುಂಬಾ ಹೊತ್ತು ಕಾನ್ವರ್ಸೇಷನ್ ಮಾಡಿದ್ರು ಓಲ್ಡ್ ಕಪಲ್. ಸೊ ಓಲ್ಡ್ ಕಪಲ್ನೇ ಸ್ವಲ್ಪ ಮಾತಾಡೋ ತರ ಆಗಿದೆ ಅಂದ್ರೆ ಐ ಥಿಂಕ್ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅನ್ಸ್ತಾ ಇದೆ. ಗುಡ್. ಸೊ ಎನಿವೇಸ್, ಅದೇ ICCನೂ ಪಾಪ ಪಬ್ಲಿಕ್ ಆಗಿ ಅವರು ಅಕ್ಸೆಪ್ಟ್ ಮಾಡಿದ್ರು. ಕಂಡೀಷನ್ಸ್ ಆರ್ ನಾಟ್ ಫೇವರಬಲ್ ಫಾರ್ ಅ ಕ್ವಾಲಿಟಿ ಆಫ್ ಟೂರ್ನಮೆಂಟ್. ಇಟ್ ಶುಡ್ ಬಿ, ನಾವು ಇದ್ರ ಮೇಲೆ ವರ್ಕ್ ಮಾಡ್ತೀವಿ ಅಂತ. ಸೊ ಇಂಪ್ರೂವ್ಮೆಂಟ್ ಕಾಣಿಸಿದೆ. ಸೊ ಹೋಪ್ಫುಲಿ ಅಲ್ಲಿ ನೆಕ್ಸ್ಟ್ ಯಾವ್ದಾದ್ರು ಬೈಲ್ಯಾಟ್ರಲ್ ಅಥವಾ ಏನಾದ್ರು ಚಾಂಪಿಯನ್ಸ್ ಟ್ರೋಫಿ ತರಾನೋ ಆ ತರ ಮಲ್ಟಿ ನೇಷನ್ ಟೂರ್ನಮೆಂಟ್ ಇನ್ನೊಂದಾಗಿ ಬೆಟರ್ ಫೆಸಿಲಿಟಿ ಸಿಕ್ಕಿದ್ರೆ ಆಸ್ ಅ ಫಾಲೋ ಇನ್ನೂ ಇಂಟ್ರೆಸ್ಟ್ ಜನರೇಟ್ ಮಾಡಿ ಇಂಟ್ರೆಸ್ಟ್ ನ ಇನ್ನೂ ಅಲ್ಲೇ ಇಡಕ್ಕೆ ಹೆಲ್ಪ್ ಮಾಡುತ್ತೆ. ಆಲ್ರೈಟ್. ಸೊ ಗುಡ್ ಗೇಮ್, ಗುಡ್ ವಿನ್ ಇಂಡಿಯಾಗೆ. ಬಟ್ ಇಂಡಿಯಾ ಟೀಮ್ ಅಲ್ಲಿ ಇನ್ನೂ ಸುಮಾರು ಚಿಂಕ್ಸ್ ಇದೆ ಆರ್ಮರ್ ಅಲ್ಲಿ ಅಂತ ಅನ್ನಿಸ್ತಾ ಇದೆ. ನಿಮ್ಗೂ ಅನ್ನಿಸ್ತಾ ಇದೆಯಾ? ಖಂಡಿತ ಇದೆ. ಇದು ನಾನ್ ನಿನ್ನೆ ಗೇಮ್ ಬಗ್ಗೆ ಮಾತ್ರ ಯೋಚನೆ ಮಾಡ್ದಂಗೆ ಇವಾಗ ನಾವು ಆಬ್ವಿಯಸ್ಲಿ ಇದೆ, ಇಂಡಿಯಾ ವರ್ಲ್ಡ್ ಕಪ್ ಬರೋದು ಪಾಕಿಸ್ತಾನ ಸೋಲ್ಸಕ್ಕಲ್ಲ, ವರ್ಲ್ಡ್ ಕಪ್ ಗೆಲ್ಲಬೇಕು ಅಂತಂದ್ರೆ ತುಂಬಾ ವರ್ಕ್ ಮಾಡೋದಿದೆ. ಎಸ್ಪೆಷಲಿ ಅವ್ರ ಬ್ಯಾಟಿಂಗ್ ಲೈನ್ ಅಪ್. ಅಂದ್ರೆ ನಿನ್ನೆ ಮ್ಯಾಚ್ ಆಡಿದ್ಮೇಲೆ ತಕ್ಷಣ ಚೇಂಜ್ ಮಾಡ್ಬೇಕು ಅಂತಲ್ಲ. ಐ ಥಿಂಕ್ ಬ್ಯಾಟಿಂಗ್ ಲೈನ್ ಅಪ್ ಒಂದು ಫಿಕ್ಸ್ ಆಗ್ದಂಗೆ ಸಿಚುಯೇಷನ್ ತಕ್ಕಂಗೆ ಅಡಾಪ್ಟ್ ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಐ ಥಿಂಕ್ ನಮ್ ಸ್ಟಡಿ ಮಾಡಕ್ಕೆ ಶಿಪ್ಪು ನನಗೆ ಪರ್ಸನಲಿ ನಾನು ಹೇಳಿದ್ದೆ, ಹೌದು ಸ್ಟಾರ್ಟಿಂಗ್ ಅಲ್ಲಿ ಟೀಮ್ ಲೈನ್ ಅಪ್ ಕೇಳಿದಾಗ ವಿರಾಟ್ ಕೊಹ್ಲಿ ಓಪನಿಂಗ್ ಅಂತ. ಬಟ್ ಎಲ್ಲೋ ಈ ಕಂಡೀಷನ್ಸ್ ಅಲ್ಲಿ ನಮಗ್ ವಿರಾಟ್ ಕೊಹ್ಲಿ ನಂಬರ್ 3 ಆಡಿದ್ರೆ 20 ಓವರ್ ಆಡ್ತಾರೆ. ಈ 120 ಇರೋ ಸ್ಕೋರ್ ಅಟ್ಲೀಸ್ಟ್ ಅದೇ ಪಿಚ್ ಅಲ್ಲಿ ಆದ್ರೆ USA ಮೇಲೆ ಆಡಿದ್ರು 150-160 ತನಕ ತಗೊಳೋ ಕೆಪಾಸಿಟಿ ಅವ್ರಿಗಿದೆ ಅಂತ ನನ್ಗನ್ಸುತ್ತೆ. ಹೌದು, ನಾನ್ ವಿರಾಟ್ ಕೊಹ್ಲಿ ಪಾಯಿಂಟ್ಸ್ಗೆ ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಇಂಡಿಯಾ ಆಡಿದಾಗ ಅವರು ಡೆಫಿನೆಟ್ಲಿ ನಂಬರ್ 3 ಆಡ್ಲೇಬೇಕು. ಯಾಕೆ ಅಂದ್ರೆ ರೆಕಾರ್ಡ್ಸ್ ಬಗ್ಗೆ ಅಲ್ಲ, ಫ್ರಮ್ ಎ ಟೀಮ್ ಕಡೆಯಿಂದ ನೋಡಕ್ ಬಂದ್ರೆ ಅವ್ರ ನಂಬರ್ 3 ಇದ್ದಾಗ ಮೋರ್ ರೆಸ್ಪಾನ್ಸಿಬಲ್ ಆಗಿ ಆಡ್ತಾರೆ. ಸೊ ಥ್ರೂ ಔಟ್ 20 ಓವರ್ಸ್ ನಿಂತ್ಕೊಂಡ್ರೆ ಅವರು ಯಾವುದೇ ಪಿಚ್ ಆಗಿದ್ರು 140-150 ಆರಾಮಾಗಿ ತಳ್ಬಹುದು. ಸೊ ಐ ಥಿಂಕ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆ ಚೇಂಜ್ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ರೋಹಿತ್ ಶರ್ಮಾ ಅಂಡ್ ದೆನ್ ನಮ್ಮ ಯಂಗ್ಸ್ಟರ್ ಬಂದ್ರೆ ಲೆಫ್ಟ್ ಹ್ಯಾಂಡ್ರು ಚೆನ್ನಾಗಿರತ್ತೆ ಅನ್ಸುತ್ತೆ. ಅದೊಂದು ಚೇಂಜ್ ಮಾಡ್ಬೇಕು. ಐ ಥಿಂಕ್ ಜೈಸ್ವಾಲ್ ಸ್ವಲ್ಪ ಡಿಫರೆಂಟ್. ಒಂದೇ ಒಂದ್ ಸೆಕೆಂಡ್ ರವಿ, ಸಾರಿ. ಜೈಸ್ವಾಲ್ನೇ ಆಡಿಸ್ಬೇಕು ಅನ್ನೋದು ಏನಿಲ್ಲ ಗುರು. ಇವಾಗ ನಾವು 2 ಮ್ಯಾಚ್ ನೋಡ್ತಾ ಇದೀವಿ ಅಂತಂದ್ರೆ ವಿರಾಟ್ ಕೊಹ್ಲಿ 3 ಬಂದ್ರೆ ರಿಷಬ್ ಪಂತ್ನೇ ಓಪನಿಂಗ್ ಮಾಡ್ಸಿದ್ರು. ಅವ್ನು ಆಡ್ತಾ ಇರೋದು ಓಪನಿಂಗ್ ತರ, ನಿಮ್ಗೆ ಏನ್ ತೊಂದ್ರೆ ಇಲ್ಲ. ಅವ್ರು ಹೆಂಗಿದ್ರು ಇವಾಗ ಏನು ಯಾರನ್ನ ಕೇರ್ ಫ್ರೀ ಆಗಿ ಆಡೋರು ಓಪನ್ ಮಾಡ್ಬೇಕು. ಜೈಸ್ವಾಲ್ ಬಂದ್ರು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಅಲ್ವಾ ನೀನು? ಪಂತ್ನೇ ಕೇರ್ ಫ್ರೀ ಆಗಿ. ಇವಾಗ ವಿರಾಟ್ ಕೊಹ್ಲಿ ಆಗ್ತಾ ಇರೋದು ಅದೇ ಪ್ರಾಬ್ಲಮ್. ನಾನ್ ಪವರ್ ಪ್ಲೇಲ್ ರನ್ ಹೊಡಿಬೇಕು, ನಾನು 2 ಸ್ಟ್ರೈಕ್ ರೇಟ್ 200 ಮೇಂಟೈನ್ ಮಾಡ್ಬೇಕು,
150 ಮೇಂಟೈನ್ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲೇ ಹೋಗ್ತಾ ಇದಾರೆ. ಅದ್ ನೀನ್ ಪಂತ್ 3 ಆಡ್ಸಿದ್ರು ಹಂಗೆ ಆಡ್ತಾರೆ, 1 ಆಡ್ಸಿದ್ರು ಹಂಗೆ ಆಡ್ತಾರೆ, 4, 5 ಎಲ್ಲ ಆಡ್ಸಿದ್ರು ಹಂಗೆ ಆಡುತ್ತೆ ಪಂತ್. ಸೆಕೆಂಡ್ ಬಾಲ್ ಸ್ಟ್ರೈಕ್ ಕೊಟ್ರೆ ಆಯ್ತು ಪಂತ್ಗೆ, ಫೇಸ್ ಮಾಡೋದ್ ಬೇಡ. ಸೆಕೆಂಡ್ ಆ ಕಡೆ ಹೋಗ್ಲಿ. ನೀನ್ ಕರ್ಕೊಂಬ ಸಾಲಿಡಿಟಿ ಬೇಕು ಅಂತಂದ್ರೆ ಅದು ಬದಲು ಇನ್ಯಾರನ್ನ ನೀನ್ ಈ ಸ್ಯಾಮ್ಸನ್ ಆಡ್ಸೋ. ಬಟ್ ಇಲ್ಲ ನನಗೇನ್ ಅನ್ಸ್ತು ಅಂದ್ರೆ ಪಂತ್ ನ ಆಡಿಸ್ಬೋದು, ಯಾಕಂದ್ರೆ ಅವ್ರು ಎಲ್ಲಾ ಕಡೆ ಒಂದೇ ತರ ಆಡ್ತಾರೆ. ಬಟ್ ಇನ್ನು 2 ಗೇಮ್ ಆಗಿದೆ, ಇನ್ನು 2 ಗೇಮ್ ಇದೆ. ಅದಾದ್ಮೇಲೆ ಇಂಪಾರ್ಟೆಂಟ್ ಸೂಪರ್ 8s ಅಲ್ಲಿ ಇದೆ. ಐ ಥಿಂಕ್ ಸೂಪರ್ 8 ಹೋಗೋಕ್ಕಿಂತ ಮುಂಚೆ ಒಂದ್ ಒಳ್ಳೆ ಸೆಟ್ ಮಾಡ್ಬೇಕು ಅಂದ್ರೆ ಜೈಸ್ವಾಲ್ಗೂ ಚಾನ್ಸ್ ಕೊಟ್ಟು ಓಪನ್ ಬಂದು ಅವ್ರ ಪಾಡಿಗೆ ನ್ಯಾಚುರಲ್ ಆಡಿ ನಂಬರ್ 3 ಇವ್ರ ವಿರಾಟ್ ಕೊಹ್ಲಿ ಕಂಟಿನ್ಯೂ ಮಾಡಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ 2 ಗೇಮ್ ಅಲ್ಲಿ ಒಂದು ಆ ತರನು ಟ್ರೈ ಮಾಡ್ಬೋದು. ಇನ್ನೊಂದು ಮೇ ಬಿ ಲಾಸ್ಟ್ ಗೇಮ್ ಅಲ್ಲಿ ಕೆನಡಾ ಮೇಲೆ ಮೇ ಬಿ ಪಂಟ್ ಅನ್ನು ಟ್ರೈ ಮಾಡ್ಬೋದು. ಬಟ್ ಜೈಸ್ವಾಲ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಅವ್ರಿಗೂ ಒಂದ್ ಮ್ಯಾಚ್ ಚಾನ್ಸ್ ಕೊಟ್ಟು ನೋಡ್ಬೇಕು ಅಂತ ಯಾವ್ದು ಫಾರ್ಮಲ್ ಇಲ್ಲ. ಒಂದ್ ಮ್ಯಾಚ್ ಆಡ್ದ IPL ಸಾಕು, ಒಂದ್ ಮ್ಯಾಚ್ ಹೊಡೆದ್ರಲ್ಲ ಧೈರ್ಯದಿಂದ ಆಡ್ಕೊಂಡು ಅದೇ ತರ ಕೇಪಬಿಲಿಟಿ ಇದೆಯಾ? ಇದೆ. ಫಾರ್ಮಲ್ ಇದಾನ? ಇಲ್ಲ, ಫಾರ್ಮಲ್ ಅಂತೂ ಇಲ್ಲ. ಅಲ್ಲ IPL ಫಾರ್ಮ್ ಅಲ್ಲಿ ಇಲ್ಲ. ಅದಕ್ಕಿಂತ ಮುಂಚೆ ಅಂತೂ ಇಂಗ್ಲೆಂಡ್ಗೆ ವೆಸ್ಟ್ ಇಂಡೀಸ್ಗೆ ಸರಿ ಕೊಡ್ದ. IPL ಅಲ್ಲಂತೂ ಆಡಿಲ್ಲ. ಏನೇ ಎಕ್ಸ್ಪೆರಿಮೆಂಟ್ ಮಾಡೋದಿದ್ರು ನೆಕ್ಸ್ಟ್ 2 ಮ್ಯಾಚ್ ಒಳ್ಳೆ ಪ್ರಾಕ್ಟೀಸ್ ಗ್ರೌಂಡ್. US ಕೆನಡಾ ಇದೆ. ಸೊ ಒಂದೆರಡು ಪ್ರಾಕ್ಟೀಸ್ ಮ್ಯಾಚ್ ಅಂತ ಅನ್ಕೊಳಂಗೆ ಇಲ್ಲ. ಆತರ ವಿರಾಟ್ ಕೊಹ್ಲಿ 20 overs ಆಡೋದ್ರಿಂದ ಮಿಕ್ಕೋರು ಎಷ್ಟ್ ಬೇಕಾದ್ರೆ ರಿಸ್ಕ್ ಆತರ. ಅದೇ ಅಂದ್ರೆ ಇನ್ನೊಂದ್ ಸ್ವಲ್ಪ ಸ್ಟೆಬಿಲಿಟಿ ಮಾಡ್ಕೊಳ್ಳೋಣ ಅನ್ನೋ ಮೈಂಡ್ ಸೆಟ್, ಇನ್ನೂ ಚೆನ್ನಾಗಿ ಈಗ ಒಳ್ಳೆ ಮಾರ್ಜಿನ್ಸ್ ಇಂದ ಗೆಲ್ಲೋ ಮೈಂಡ್ ಸೆಟ್ ಅಲ್ಲಿ ಹೋಗ್ಬೇಕು. ನೆನೆ ಸಾರಿ ಮತ್ತೆ ನಮ್ ಟಾಪಿಕ್ ಬರ್ತಾ ಇರ್ತೀನಿ. ಸೊ ಅವ್ರು ಯಾರೋ ಅಲ್ಲಿ ನಮ್ ಮ್ಯಾಚ್ ಗಿಂತ ಮುಂಚೆ ಹೇಳ್ಕೊಂಡ್ ಬಂದ್ರಂತೆ, ಅಂದ್ರೆ ಸ್ಯಾಟರ್ಡೆ ಮಾತಾಡೋವಾಗ ನಾಳೆ ನಮ್ ಪ್ರಾಕ್ಟೀಸ್ ಮ್ಯಾಚ್ ಇದೆ ಕೂಗರ್ಸ್ ಮೇಲೆ, ಬಂದ್ ಆಡ್ತೀವಿ ಅಂತ. ಅದಾದ್ಮೇಲೆ ಯಾರೋ ಅವ್ನ್ ಕಮೆಂಟ್ ಹಾಕಿದ್ದ, ಪ್ರಾಕ್ಟೀಸ್ ಚೆನ್ನಾಗ್ ಮಾಡಿದ್ರು ಅನ್ಸುತ್ತೆ ಅಲ್ವಾ ನಿಮ್ ಮೇಲೆ ಅಂತ, ಸೋತ್ ಮೇಲೆ. ಸೊ ಹಂಗೆ ಪ್ರಾಕ್ಟೀಸ್ ಅನ್ಕೊಂಡು ಹೋಗ್ಬಿಟ್ಟು ಸುಮ್ನೆ ಆಮೇಲೆ ಜಿಂಕ್ಸ್ ಮಾಡ್ಕೊಳ್ಳೋದ್ ಬೇಡ. ಇನ್ 2ರಲ್ಲಿ ಚೇಂಜಸ್ ಏನಾದ್ರು ಬೇಕು ಅಂದ್ರೆ, ವೀಕ್ನೆಸ್ ನಾವ್ ಹೇಳ್ದಂಗೆ ಜಿಂಕ್ಸ್ ಬಗ್ಗೆ ಮಾತಾಡ್ತಾ ಇದೀವಿ, ಆ ಜಿಂಕ್ಸ್ ನ ತೆಗೆದು ಬೇರೆ ಯಾರನ್ನ ಹಾಕಿದ್ರೆ ಮ್ಯಾಕ್ಸಿಮಮ್ ತಗೋಬಹುದು ಅಂತ ಇಟ್ಕೊಂಡು ಮಾಡ್ಬೇಕು 2 ಮ್ಯಾಚ್ ಅಲ್ಲಿ. 2 ಡಿಫ್ರೆಂಟ್ ಗ್ರೌಂಡ್, ಒಂದು ನ್ಯೂಯಾರ್ಕ್ USA ಮೇಲೆ, ಐ ಥಿಂಕ್ ಇನ್ನೊಂದು ಫ್ಲಾರಿಡಾ ಅನ್ಸುತ್ತೆ. ಲಾಸ್ಟ್ ಮ್ಯಾಚ್ ಫ್ಲಾರಿಡಾ. ನಂದೊಂದೇ ಪ್ರಾಬ್ಲಮ್ ಜೈಸ್ವಾಲ್ ಕರ್ಕೊಂಡ್ ಬರೋದು ಅಂತ ಅಂದ್ರೆ 3 ನಾವು ವಿರಾಟ್ ಕೊಹ್ಲಿ ಪುಷ್ ಮಾಡ್ಬಿಟ್ಟು ಹೋಗ್ತಾ ಇದ್ರೆ ಎಲ್ಲಾರು ಒಂದೊಂದು ಪೊಸಿಷನ್ ಪುಷ್ ಆದ್ರೆ ಸೂರ್ಯಕುಮಾರ್ ಯಾದವ್ ಪ್ಲೇಯಿಂಗ್ ಅಲ್ಲ, ರಿಷಬ್ ಪಂತ್ 4 ಹೋಗ್ತಾನೆ, ಸೂರ್ಯಕುಮಾರ್ ಯಾದವ್ 5 ಅಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಇರ್ತಾರ ಅಂತ ಸೀರಿಯಸ್ಲಿ ಹೊರಟ. ಯಾಕಂದ್ರೆ ನೆಸೆಸಿಟಿ ಇಲ್ಲ ಅಲ್ವಾ? ಏನ್ ಮಾಡ್ತಾರೆ ನೀನ್ ಹೇಳ್ದಂಗೆ ಒಂದೇ ವಿರಾಟ್ ಕೊಹ್ಲಿ ಮಾಡೋದ್ರ ಬದಲು ಏನ್ ಸ್ಕೋರ್ ಬಂದಿದೆ ಅದ್ರ ಮೇಲೆ ಸೂರ್ಯಕುಮಾರ್ ಯಾದವ್ 4 ಬರ್ಬೋದು, ಪಂಟು ಯಾವಾಗ ಬೇಕಾದ್ರೂ ಬರ್ಬೋದು. ಯಾಕಂದ್ರೆ ಅವರು ಮೂವ್ ಆಗ್ತಾನೆ ಎವ್ರಿ ಒನ್ ಲೆವೆಲ್ ಕಡಿಮೆ ಹೋಗ್ತಾ ಇರ್ತಾರೆ ದರ್ಶಿ. ಅದನ್ನೇ ಹೇಳಿದ್ದು, ನೀನ್ ಏನೇ ಮಾಡಿದ್ರು ಒಬ್ರು ಒಂದ್ ಲೆವೆಲ್ ಕಡಿಮೆ ಹೋಗ್ತಾರೆ. ಅಂಡ್ ಸೂರ್ಯಕುಮಾರ್ ಯಾದವ್ ಆಕ್ಚುಲಿ ಅವ್ರ ಮೋಸ್ಟ್ ಆಫ್ ದ ಸೆಂಚುರೀಸ್ ವಾಟ್ ಇಸ್ ಬಟ್ ಇಸ್ ಅಟ್ ಪ್ಲೇಯಿಂಗ್ ಅಟ್ ನಂಬರ್ 3. ಅವ್ರದ್ದು ಆಲ್ರೆಡಿ ಒಂದು ಪೊಸಿಷನ್ ಡ್ರಾಪ್ ಆಗಿದೆ. ಇರ್ಬೋದು, ಬಟ್ ನೋಡೋಣ ಅದೇನೋ ಟ್ರೈ ಮಾಡಿದ್ರೆ ಹೆಂಗೆ ಅಂತ. ನನಗ್ ಡೌಟ್ ಟ್ರೈ ಮಾಡೋದು ನಮ್ ಕನ್ವೆನ್ಷನಲ್ ರೀತಿ ಯಾರು ಔಟ್ ಆಫ್ ದ ಬಾಕ್ಸ್ ಅಟ್ಲೀಸ್ಟ್ ಲಾಸ್ಟ್ 2 years ಇಂದ ನೋಡೇ ಇಲ್ಲ. ಹಿಂಗೆ ಅಂದ್ರೆ ಆ ಟೀಮ್ನು ಅಷ್ಟೇ ಒಂದೊಂದ್ಸತಿ 11 ಗೆಲ್ತಾ ಇದೀವಪ್ಪ, ನಾವ್ ಇಲ್ಲಿ ಲೋಕಲ್ ಕ್ರಿಕೆಟ್ ಅಲ್ಲಿ ಆಡಲ್ವಾ, ಕಾಂಬಿನೇಷನ್ ಗ್ರೋ ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಚೇಂಜ್ ಮಾಡೋದ್ ಬೇಡ ಅಂದ್ಬಿಟ್ಟು ಸ್ವಲ್ಪ ಓಕೆ ಟೀಮ್ ಮೇಲೂ ಎಕ್ಸ್ಪೆರಿಮೆಂಟ್ ಮಾಡಲ್ಲ, ಗೋಯಿಂಗ್ ವಿತ್ ದ ಸೇಮ್ 11 ಅಂದ್ಬಿಡ್ತಾರೆ. ಸೊ ಐ ಥಿಂಕ್ ಅದು ಬೇರೆ ಟೀಮ್ಗಳು ಮಾಡಿಲ್ಲ. ಅದು ಎಲ್ಲಾರ್ಗು ಟ್ರೈ ಮಾಡಿ ಬಿಫೋರ್ ಕ್ರಂಚ್ ಗೇಮ್ ಅಲ್ಲಿ ಯಾವ್ದು ಸೆಟಲ್ 11 ಅಂತ ಅಷ್ಟೊತ್ತಿಗೆ ಬರ್ತಾರೆ. ಅದು ನಾವು ನೋಡಿಲ್ಲ ಲಾಸ್ಟ್ 2 years ಅಲ್ಲಿ ಇಂಡಿಯನ್ ಟೀಮ್ ಅಲ್ಲಿ. ಅವ್ರು ಇಟ್ಕೊಂಡ್ರೆ ಬರೀ 11-12 ಜನನೇ, ಇನ್ 3 ಜನ ಏನ್ ಮಾಡ್ತಾರೋ ಗೊತ್ತಿಲ್ಲ ಟೀಮ್ ಅಲ್ಲಿ. ಇಲ್ಲ ಪಕ್ಕ ಇದು ವೆಸ್ಟ್ ಇಂಡೀಸ್ ಹೋದ್ಮೇಲೆ ಕುಲ್ದೀಪ್ ಅಂತ ಟೀಮ್ ಒಳಗೆ ಬರ್ತಾನೆ ಗುರು, ಅಷ್ಟ ಅದು ಕ್ಲಾರಿಟಿ ಇದೆ ನನಗೆ. ಪಿಚ್ ಅಲ್ಲಿ ಅಕೀಲ್ ಹುಸೇನ್ 4 ವಿಕೆಟ್ ತಗೊಂಡ್ರೆ ಕುಲ್ದೀಪ್ ಯಾದವ್ ಇನ್ನೇನ್ ಮಾಡ್ಬೋದು. ಅಕೀಲ್ ಹುಸೇನ್ ಎಲ್ಲೋ ಸ್ಪಿನ್ ಮಾಡ್ದ, ತಂದ್ ಅಪರಪ ಅಂತ ಸಿ ಮೇಲೆ ಎಸಿತಾ ಇದ್ದ ಅವನು. ಅಕ್ಷರ್ ಪಟೇಲ್, ಜಡೇಜಾ, ಕುಲ್ದೀಪ್ ಯಾದವ್ ಸಾಕಲ್ಲ 9 ವಿಕೆಟ್. ಅವನು ನ್ಯೂ ಬಾಲ್ ಅಲ್ಲಿ ಬಂದ್ ಡಬಾಲ್ ಅಂತ ಎಸಿತಾ ಇದ್ದ. ಅವ್ರಿಗೆ ಉಗಾಂಡ ಅವ್ರಿಗೆ ಗೊತ್ತಾಗ್ಲೇ ಇಲ್ಲ. ಓಕೆ, ಸೊ ಮುಗಿಸೋ ಟೈಮ್ ಬಂದಿದೆ. ಉಗಾಂಡ ಬಿಡು, ಅಫ್ಘಾನಿಸ್ತಾನ್ ಮೇಲೆ ಇವನ್ ನ್ಯೂಜಿಲೆಂಡ್ಗೂ ಗೊತ್ತಾಗ್ತಾರಿಲ್ಲ. ಕೂಲ್, ಮುಗಿಸೋ ಟೈಮ್ ಬಂದಿದೆ. ಸೊ
ಗುಡ್ ಡಿಸ್ಕಷನ್. ಅಂಡ್ ನೆಕ್ಸ್ಟ್ ಮ್ಯಾಚ್ 12ನೇ ತಾರೀಕು ಇರೋದು, 12th ನಮ್ ಇಂಡಿಯಾಗೆ US ಮೇಲೆ. ಸೊ ಇಟ್ಸ್ ದರ್ಶಿ ವರ್ಸಸ್ ಅಸ್. ರೆಡಿ ಆಗಿರಿ. ನೋ ಚಾನ್ಸ್, ನೋ Is ವೇ, it ಚಾನ್ಸ್ is it ಇಲ್ಲ. is it going to be ಗುರು Tigers ನಾವ್ or ಎಲ್ಲಿದ್ರು the ಇಲ್ಲಿ Cougars ಅಂತ? ಕರೆಕ್ಟ್. ನೋ ವೇ. Tigers ಆ Cougars ಆ ನೋಡೋಣ. ಅವ್ನು ಕೇಳಿದ್ವಿ ಕ್ಯಾಪ್ಟನ್, ನೆಕ್ಸ್ಟ್ ಮ್ಯಾಚ್ ಅವನಿಗೂ ಹಾಕ್ದೆ. ಅವನು USA ಗೆದ್ದ ತಕ್ಷಣ ಪಾಕಿಸ್ತಾನ ಮೇಲೆ ಬಿರಿಯಾನಿ ಪಾರ್ಟಿ ಅನ್ಬಿಟ್ಟು ಬಿರಿಯಾನಿ ಮಾಡ್ದ. ವೆಡ್ನಸ್ಡೇ ಯಾರು ಗೆದ್ರೆ ಬಿರಿಯಾನಿ ಹಾಕ್ಸ್ತೀಯ ನಿನ್ ಗುರು ಅಂತ. ಇಲ್ಲ ಇಲ್ಲ, ನಾನು ಇಂಡಿಯಾ ಗೆದ್ರೆ ಬಿರಿಯಾನಿ ಬರ್ಲಿ, ಇಲ್ಲ, ನಮ್ಗೆ ಬಿರಿಯಾನಿ ಬಿರಿಯಾನಿ ಪಾರ್ಸಲ್ ಮಾಡ್ಬೇಕು ಅಂದ್ರೆ ಬರಲ್ಲ. ಕರೆಕ್ಟ್. ಬಿರಿಯಾನಿ ಮಾಡ್ಬೇಕು ಅಂದ್ರೆ ಇಂಡಿಯಾನೇ ಗೆಲ್ಬೇಕು. US ಅಂದ್ರೆ ಬರ್ಗರ್ ಏನೋ ಮಾಡ್ಬೇಕಾಗತ್ತೆ ಅಲ್ಲ, ನಾನ್ ಏನ್ ಯೋಚನೆ ಮಾಡ್ತಿದ್ದೆ ಅಂದ್ರೆ, ನಾವುಗಳು ಕೂತ್ಕೊಂಡು ಈ ತರ ಯೋಚನೆ ಮಾಡೋ ತರ USA ಟೀಮ್ ಅವರು ಯೋಚನೆ ಮಾಡ್ಬಿಟ್ರೆ ಒನ್ ಸೈಡ್ ಮ್ಯಾಚ್ ಆಗೋಗುತ್ತೆ. 6 ಜನ ಅವ್ರು ನಮ್ ಕಡೆ ಆಡ್ಬೇಕಂತ ಆಮೇಲೆ. ಕರೆಕ್ಟಾ? ಅಲ್ಲ, ಅವಾಗ ಹೆಡ್ಲೈನ್ಸ್ ವಿಲ್ ಬಿ ಡಿಫರೆಂಟ್. ಏನದು, ಇಂಡಿಯಾ ಬಿ ಸೈಡ್ ವಿನ್ಸ್ ಅಗೇನ್ ಇಂಡಿಯಾ ಅಂತ. ಬಿ ಸೈಡ್ ವಿನ್ಸ್ ಅನ್ಬೇಡುವ, ಸುಮ್ಮನೆ ನೀನು. ಅಲ್ಲ, ಗೆದ್ರೆ ದರ್ಶಿಗೆ ಸ್ವಲ್ಪ ಖುಷಿ ಆಗ್ಲಿ ಅಂತ. ನನಗೆ ಯಾವ ಎಲ್ಲಿದ್ರು ಭಾರತೀಯರು, ಎಲ್ಲಿದ್ರು ಕನ್ನಡಿಗರು. ಸೂಪರ್. ಇದೇನ ಕಟ್ ಮಾಡ್ಬಿಡಪ್ಪ, ಇದಾಕು. ಆನ್ ದಟ್ ನೋಟ್, ಕನ್ನಡಿಗರು, see you, bye bye. ಬಾಯ್ ಎಲ್ಲಾರ್ಗು.